ದಶರಥ ಮಗನ ಮೇಲೆ ಭಾಳಷ್ಟು ಪ್ರೇಮ, ರಾಮನ ಮೇಲೆ ಭಾಳಷ್ಟು ಪ್ರೇಮ. ಕೌಶಲ್ಯ ತನ್ನ ಮಗನಾಗಿರ್ತಕ್ಕಂಥ ರಾಮನನ್ನು ಲಾಲನೆ ಪಾಲನೆ ಮಾಡುತ್ತಾಳೆ. ನೀವು ಹೆಂಗೆ ಜೋಪಾನವನ್ನು ಮಾಡ್ತೀರಿ, ತಾಯಿಯಾಗಿರ್ತಕ್ಕಂಥವಳು ಮಕ್ಕಳನ್ನು ಬೆಳೆಸುವಂಥವಳು. ನೀವು ಯಾವ ರೀತಿ ಸಂಸ್ಕಾರ ಕೊಡ್ತೀರಿ, ಮಕ್ಕಳಿಗೆ ಯಾವ ರೀತಿ ಪಾಠ ಹೇಳ್ತೀರಿ. ಮಗ ಕೆಟ್ಟ ದಾರಿ ಒಳಗೆ ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ತಾಯಿನ ಬೈತಾರೆ. ತಾಯಿ ಸರಿ ಇಲ್ಲ, ತಾಯಿ ಸರಿಯಾಗಿ ಪಾಠ ಹೇಳಿಲ್ಲ ಅಂತ ತಿಳ್ಕೊಂಡು ಬೈತಾರೆ. ನೀವು ಗಂಡನ ಮನೆಗೆ ಹೋಗುವಂಥ ಸಮಯದೊಳಗೆ, ನೀವು ಗಂಡನ ಮನೆಗೆ ಹೋಗಿ ಗಂಡನ ಮನೆಯೊಳಗೆ ನಡೆಯುವಂಥದ್ರೊಳಗೆ ನಿಮ್ಮ ಮನೆಯಾಗ ನೀವು ಸರಿಯಾಗಿ ಅಡುಗೆ ಮಾಡಕ್ಕೆ ಬಂದಿದ್ದಿಲ್ಲ, ಅಲ್ಲಿ ಹೋಗಿ ಗಂಡನ ಮನೆ ನೀವು ಕಲೀಲಿಲ್ಲ ಅಡುಗೆ ಮಾಡೋದಂತ ತಿಳ್ಕೊಂಡ್ರೆ ಯಾರನ್ನ ಬೈತಾರೆ ಹೇಳ್ರಿ? ಅಪ್ಪನ ಬೈತಾರ? ನೋಡಿ ಹೆಂಗೈತೆ, ತಾಯಿಯನ್ನು ಬೈತಾರೆ. ತಾಯಿ ಕಲಿಸಿಲ್ಲ, ಸರಿಯಾಗಿ ನೀವು ಕಲಿಸಬೇಕು. ಮಕ್ಕಳಿಗೆ ನೀವು ಓದಿಸ್ರಿ, ವಿದ್ಯಾವಂತರ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಅದಕ್ಕೆ ಹೇಳ್ತಾರ, ಜನನಿ ತಾನ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಮನೆಯೇ ಮೊದಲ ಪಾಠಶಾಲೆ, ಮನೆಯೇ ಮೊದಲ ಪಾಠಶಾಲೆ. ಜನನಿ ತಾನ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತ ಕರೀತಾರ. ಒನ್ ಮದರ್ ಈಸ್ ಈಕ್ವಲ್ ಟು 1000 ಟೀಚರ್ ಅಂತ ಕರೀತಾರ. ಒಬ್ಬ ತಾಯಿ 1000 ಜನ ಶಿಕ್ಷಕರ ಸಮಾನಳು. ಒಬ್ಬ ತಾಯಿ ಕೊಡುವಂತ ಶಿಕ್ಷಣ, ಒಬ್ಬ ತಾಯಿ ಕೊಡ್ತಕ್ಕಂಥ ವಿದ್ಯೆ, ಅದು 1000 ಜನ ಶಿಕ್ಷಕರ ಸಮಾನ ಅಂತ ಕರ್ಕೊಂಡು ಬರ್ತಾರ ತಾಯಿಂದ್ರ. ನೀವು ಕೊಡುವಂತ ವಿದ್ಯೆ ಏನೈತಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಮತ್ತೆ ನೀವೆಲ್ಲ ಬೆಳೆಸ್ತೀರಿ. 9 ತಿಂಗಳ ನಿಮ್ಮ ಮಡಿಲೊಳಗೆ ಇಟ್ಟುಕೊಂಡು, ಗರ್ಭದಲ್ಲಿ ಇಟ್ಟುಕೊಂಡು ಜೋಪಾನ ಮಾಡ್ತೀರಿ. ನೀವು ಉಂಡಿರ್ತಕ್ಕಂಥ ಆಹಾರವನ್ನು ಮಗುವಿಗೆ ರಕ್ತದ ಮುಖಾಂತರವಾಗಿ ಅದು ಸಪ್ಲೈ ಆಗ್ತದ. ಹಿಂಗೆ ಹೋಗ್ಬೇಕಾದ್ರೆ ಶರಣರ ನೆನಪಿರಲಿ, 9 ತಿಂಗಳ ಪರ್ಯಂತರ ತಾಯಿಯ ಗರ್ಭದ ಉದರದಲ್ಲಿ ಬೆಳೆದು ಮುಂದೊಂದು ದಿನ ತಾಯಿಯ ಒಂದು ಏನಂತ ತಿಳ್ಕೊಂಡು, ಉದರದಿಂದ ನಾವು ಭೂಮಿಗೆ ಬಂದ ಬಳಿಕ, ಭೂಮಿಯಿಂದ ಬಂದ ಬಳಿಕ ತಾಯಿ ಆಗಿರ್ತಕ್ಕಂಥವಳು ನಮಗೆ ಗೊತ್ತಿರ್ತಕ್ಕಂಥದ್ದು ಏನು ಗೊತ್ತಿಲ್ಲ. ತಾಯಿಯೇ ನಾವು ತಾಯಿ ಅಂತ ತಿಳ್ಕೊಂಡು ಗೊತ್ತಿಲ್ಲ, ತಂದೆ ಅಂತ ಗೊತ್ತಿಲ್ಲ, ಇವರು ಯಾರು ಅಂತ ತಿಳ್ಕೊಂಡು ಗೊತ್ತಿಲ್ಲ. ಅಂಥ ಸಮಯದೊಳಗೆ ಏನು ಮಾಡ್ತಾಳೆ, ತಾಯಿ ಆಗಿರ್ತಕ್ಕಂಥವಳು ಆ ಮಗುವನ್ನು ಜೋಪಾನ ಮಾಡ್ತಾಳೆ. ಗರ್ಭದಲ್ಲಿ ಇರುವಾಗಲೇ ತಾಯಿಯಾಗಿರ್ತಕ್ಕಂಥವಳು ಜೋಪಾನ ಮಾಡುವುದಷ್ಟೇ ಅಲ್ಲ, ಈ ಭೂಮಿ ಒಳಗೆ ಬಂದ ಬಳಿಕ ನಮಗೆ ಉಣುವುದಕ್ಕ ತೊಡುವುದಕ್ಕ ಬರುವ ತನಕ ನಮಗನ್ನ ಏನು ಮಾಡ್ತಾಳೆ ತಾಯಿ, ನಮಗೆಲ್ಲದನ್ನ ಕಲಿಸ್ಕೊಟ್ಟಾಳಿಲ್ರಿ? ಕಲಿಸ್ಕೊಟ್ಟಾಳಿಲ್ಲ? ಉಣುವುದಕ್ಕ ತೊಡುವುದಕ್ಕ ಎಲ್ಲ ಕಲಿಸಿಕೊಟ್ಟಿರ್ತಕ್ಕಂಥವಳು ತಾಯಿ ಅಂತ ತಿಳ್ಕೊಂಡಂತ. ನಮಗೇನು ಗೊತ್ತಿರ್ತದ, ಸಣ್ಣ ಸಣ್ಣ ಮಕ್ಕಳು ಇರ್ತೀವಿ, ನಾವು ಮಲಮೂತ್ರ ಮಾಡಿಕೊಂಡ್ರಪ್ಪ ಅಂತ ತಿಳ್ಕೊಂಡ್ರೆ ತಾಯಿ ಬಂದು ಸ್ವಚ್ಛ ಮಾಡಿ ಹಸನ ಮಾಡ್ತಾಳೆ. ಸ್ವಚ್ಛ ಮಾಡಿದ ಬಳಿಕ ಅವಾಗ ಯಾರಾದರೂ ಬಂದು ಎತ್ಕೊಂತಾರೆ ಮಗನನ್ನು, ಹೌದಲ್ರಿ? ಯಾರಾದರೂ ಎತ್ಕೊಂತಾರ. ತಾಯಿ ಅಂತ ತಿಳ್ಕೊಂಡ್ರೆ ಶರಣರು ಹೇಳ್ತಾರ, ಗುರು ಇದ್ದಾಗೆ. ತಾಯಿ ಗುರು, ತಂದೆ ಪರಮಾತ್ಮ ಇದ್ದಾಗ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಶಾಸ್ತ್ರದಲ್ಲಿ. ಹಂಗೆ ಇಲ್ಲೇನಂತ ತಿಳ್ಕೊಂಡ್ರೆ, ತಾಯಿ ಆಗಿರ್ತಕ್ಕಂಥವಳು ಏನಂತ ತಿಳ್ಕೊಂಡು ಲಾಲನೆ ಪಾಲನೆ ಮಾಡ್ತಾಳೆ. ಅಷ್ಟು ದಿನಗಳ ಪರ್ಯಂತರ ಶರಣರ ಚೆನ್ನಾಗಿ ಬಳಸ್ತಾಳೆ. ಆದ್ರೆ ಬೆಳೆಸಿದ ಬಳಿಕ ಮಗ ದೊಡ್ಡವನಾಗ್ತಾನೆ. ದೊಡ್ಡವನಾದ ಬಳಿಕ ಮಗ ಏನು ಮಾಡ್ತಾನೆ, ಮುಂದೆ ತಾಯಿಗೆ ಮದುವೆ, ತಾಯಿ ಆಗಿರ್ತಕ್ಕಂಥವಳು ಮಗನಿಗೆ ಮದುವೆ ಮಾಡುತ್ತಾಳೆ. ಮದುವೆ ಮಾಡಿದ ಬಳಿಕ ಸೊಸಿ ಬರ್ತಾಳೆ. ಸೊಸಿ ಬಂದ ಬಳಿಕ ಅವಾಗ ಏನಾಗ್ತೈತಿ, ಒಳ್ಳೆಯ ಸೊಸಿ ಬಂದ್ಲು ಅಂತ ತಿಳ್ಕೊಂಡ್ರೆ ಭಾಳ ಚಲೋ, ನಿಮ್ಮ ಹಣೆ ಬರ ಚಲೋ ಐತೆ ಅಂತ ತಿಳ್ಕೊರಿ. ಒಳ್ಳೆಯ ಸೊಸಿ ಬಂದಿದ್ಲು ಅಂದ್ರೆ ನಿಮ್ಮ ಹಣೆ ಬರ ಚಲೋ ಐತೆ ಅಂತ ತಿಳ್ಕೊರಿ. ಅಕಸ್ಮಾತ್ ಆಕೆ ಏನಾದರೂ ಬರೋ ತಡನ ನೀ ಬೇರೆ ಮನೆ ಮಾಡಿದ್ರೆ ನಾ ಬರ್ತೀನಿ ಅಂದರೆ ಮುಗಿದು ಹೊತ್ತು, ನಮ್ಮ ಹಣೆ ಬರ ಕೆಟ್ಟ ಐತೆ ಅಂತ ತಿಳ್ಕೊಬೇಕು. ಅದಕ್ಕೆ ಸಣ್ಣವರಿದ್ದಾಗ ನೀವೆಲ್ಲರೂ ಕೂಡ ಲಾಲನೆ ಪಾಲನೆ ಮಾಡಿ ಚೆನ್ನಾಗಿ ಮಗನನ್ನು ಬೆಳೆಸ್ತೀರಿ. ಎಷ್ಟು ಚಂದ ಬೆಳೆಸ್ತೀರಿ. ಆ ಮಗನನ್ನು ಬೆಳೆಸ್ಬೇಕಾದ್ರೆ ಇಷ್ಟು ಸಂತೋಷದಿಂದ ಬೆಳೆಸ್ತೀರಿ. ನೀವು ಒಂದೊಂದು ಸಮಯದೊಳಗೆ ಉಪವಾಸ ಇದ್ದುಕೊಂಡು ಮಗನಿಗೆ ನೀವೇನೆಲ್ಲ ಅದನ್ನು ತಂದು ಕೊಡ್ತೀರಿ. ನೀವು ಒಂದು ಒಪ್ಪತ್ತು ಊಟ ಮಾಡಿ ಮಗನಿಗೆ 2 ಒಪ್ಪತ್ತು ಊಟ ಮಾಡಿಸ್ತೀರಿ. ಅಕಸ್ಮಾತ್ ಮನೆ ಒಳಗೆ ಏನಾದರೂ ಊಟ ಹೆಚ್ಚು ಕಡಿಮೆ ಇತ್ತಂದ್ರೆ ನೀವೇ ಉಪವಾಸ ಇರ್ತೀರಿ. ಮಕ್ಕಳು ಚೆನ್ನಾಗಿರ್ಲಿ ಅಂತ ತಿಳ್ಕೊಂಡು ಮಕ್ಕಳಿಗೆ ಊಟ ಕೊಡೋರು ನೀವು, ಹೌದಲ್ಲ? ಅದಕ್ಕೆ ತಾಯಿ ದೇವತೆ ಅಂತ ತಿಳ್ಕೊಂಡ್ರು, ತಾಯಿ ದೇವರು ಅಂತ ಕರೀತಾರೆ. ಒಂದು ಮಾತು ಹೇಳ್ತಾರೆ, ಏನಂತ? ಉಪ್ಪಿಗಿಂತ ತಾಯಿಗಿಂತ. ನೋಡಿ ಎಷ್ಟು ಚಲೋ ಹೇಳಿ. ಯಾಕೆ ಹೇಳಿದ್ರೆ ಈ ಮಾತಂದ್ರೆ, ಹಿರಿಯರು ತಾಯಿ ಇದ್ರ ತವ್ರ ಮನೆ ಅಂತ ತಿಳ್ಕೊಂಡಂತೀರಿ.
ಹೌದಲ್ಲ? ತಾಯಿ ಇದ್ರ ತವ್ರ ಮನೆ ಅಂತ ತಿಳ್ಕೊಂಡು ಎಷ್ಟು ನೀವು ಓಡಾಡಿ ಬರ್ತೀರಿ. ಏನು ಕಷ್ಟಗಳು ಇದ್ರ ಅಂತ ತಿಳ್ಕೊಂಡು ಅಂದ್ರೆ ಗಂಡನ ಮನೆಯೊಳಗೆ ಕಷ್ಟ ಇದ್ರ ಅಂತ ತಿಳ್ಕೊಂಡು ತಂದೆ ಮುಂದೆ ಎಂದೂ ಕೂಡ ನೀವು ಹೇಳೋದಿಲ್ಲ. ಆದ್ರೆ ನಿಮ್ಮ ಕಷ್ಟಗಳನ್ನು ಹೇಳ್ತಕ್ಕಂಥವಳು ದೇವತೆ, ದೇವರು ಯಾರು ಅಂತ ತಿಳ್ಕೊಂಡ್ರೆ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಮಾತ್ರ ದೇವರು ಅಂತ. ಆ ತಾಯಿ ಮುಂದೆ ಹೋಗಿ ನೀವೇನಂತೀರಿ? ಇವ ನನಗೆ ಹಿಂಗೆ, ನಮ್ಮ ಅತ್ತೆ ಹಿಂಗದಾಳ, ನನ್ನ ಗಂಡ ಹಿಂಗದಾನ, ಚಲೋ ಇತ್ತಂತ ತಿಳ್ಕೊಂಡ್ರೆ ಏನಿಲ್ಲ, ಇವೆಲ್ಲ ಚೆನ್ನಾಗೈತಿ, ನನ್ನ ಗಂಡ ಚೆನ್ನಾಗದ, ನನ್ನ ಅತ್ತೆ ಚಲೋ ಅದಾಳ ಅಂತ ಎಲ್ಲ ಹೇಳುತ್ತೀರಿ. ಕಷ್ಟಗಳು ಬಂದ್ರೆ ಮಾತ್ರ ತಂದೆ ಮುಂದೆ ಎಂದೂ ಹೇಳುವುದಿಲ್ಲ, ತಾಯಿ ಮುಂದೆ ಮಾತ್ರ ಹೇಳ್ತಾರೆ. ಅದಕ್ಕೆ ನೀವೆಲ್ಲ ಕೇಳ್ತೀರಿ, ನೀವೆಲ್ಲ ಇಂಗ್ಲೀಷ್ ಮೀಡಿಯಮ್ ಹುಡುಗರನ್ನ ಹಾಕಿರ್ತಾರೆ, ಹೌದಲ್ರಿ? ಹುಡುಗರನ್ನ ಹಾಕಿರ್ತಾರೆ, ಇಂಜಿನಿಯರ್ ಓದ್ತಾನೆ, ಇಂಗ್ಲೀಷ್ ಮೀಡಿಯಮ್ ಅದನ್ರಿ ಹುಡುಗ ಅಂತ ತಿಳ್ಕೊಂಡು ಅಂತಿರ್ತಾರೆ. ಆದ್ರೆ ನಿಮ್ಮ ಮಕ್ಕಳು ಅಕಸ್ಮಾತ್ ಕಲ್ಲು ಹೆಡಿ ಬಿದ್ರಂದ್ರೆ ಏನಂತಾರೆ ಹೇಳ್ರಿ? ನೀವು ಅಕಸ್ಮಾತ್ ಎಲ್ಲಿಗೋ ಹೊಂಟ್ರಿ, ಮುಳ್ಳು ಚುಚ್ತಿ ಅಂತ ತಿಳ್ಕೊಂಡ್ರೆ ಏನಂತೀರಿ? ಮುಳ್ಳು ಚುಚ್ತೀವಿ, ಕಲ್ಲು ಬಡಿತಿ ಅಂತ ತಿಳ್ಕೊಂಡ್ರೆ ಏನಂತೀರಿ? ಯಪ್ಪ ಅಂತೀರ, ಯವ್ವ ಅಂತೀವಿ. ಮತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳು ಮಮ್ಮಿ ಅನ್ನಬೇಕಿಲ್ಲ, ಅವು ಅನ್ನಂಗಿಲ್ಲ. ಯಾಕೆ ಹೇಳಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ, ನಮಗೆ ಏನಾದರೂ ಒಂದು ಕಾಲಿಗೆ ಮುಳ್ಳು ತಾಕಿತ್ತಂದ್ರೆ ಬಡಿತು ಅಂತ ತಿಳ್ಕೊಂಡ್ರೆ ನಮಗೆ ಬರ್ತಕ್ಕಂಥ ಮಂತ್ರ ಯಾವುದು ಅಂತ ತಿಳ್ಕೊಂಡ್ರೆ ಅವ್ವ ಎನ್ನುವಂಥ ಮಂತ್ರ ನಮಗೆ ಬರ್ತದೆ. ನಮಗೆ ಆರಾಮಿಲ್ಲದ ಸಮಯದೊಳಗೆ, ನಾವೆಲ್ಲರೂ ಕೂಡ ಆರಾಮಿಲ್ಲದಂಥ ಸಮಯದೊಳಗೆ 100 ಡಿಗ್ರಿಗಿಂತ ಹೆಚ್ಚಿಗೆ ಜ್ವರ ಬಂದಾಗ ನಾವೆಲ್ಲರೂ ಕೂಡ ನೆರಳುತ್ತಿರ್ತೀವಿ, ಮಲ್ಕೊಂಡಾಗ ನಾವೆಲ್ಲರೂ ಕೂಡ ನೆರಳುತ್ತಿರ್ತೀವಿ. ನೆರಳುವಂಥ ಸಮಯದೊಳಗೆ ನಾವು ನೀವೆಲ್ಲರೂ ಅಂತೀವಿ, ಏನಂತ ಕರಿತೀವಿ ಅಂತ ತಿಳ್ಕೊಂಡ್ರೆ ಯವ್ವ ಅಂತೀವಿ, ಹೌದಲ್ರಿ? ಅಂತೀರಿಲ್ಲ? ಆರಾಮಿಲ್ರಿ, ಭಾಳ ನೆಗಡಿ, ಜ್ವರ, ಜಡ್ಡು ಎಲ್ಲ ಬಂದೈತಿ, ಕೆಮ್ಮು ನೆಗಡಿ ಆಗೈತಿ, ಒದ್ಕೊಂಡು ಮಲ್ಕೊಂಡು ಬಳಿಕ ಏನಂತೀರಿ? ಮೈಕೈ ಎಲ್ಲ ಜಡ ಆಗಿರ್ತೈತೆ. ಅವಾಗ ಅಂತಿರ್ತೀರಿ ಪಾಪ ಅವ ಗಂಡ ಅದಾವ, ಯಾಕೋ ಹೆಚ್ಚು ಕಡಿಮೆ ಆಗೈತೆ ಅಂತ ತಿಳ್ಕೊಂಡು ಮತ್ತವ ಏನು ಮಾಡ್ತಾನ, ತಾನ ಎಲ್ಲ ಈಗೆಲ್ಲ ಗ್ಯಾಸ್ ಬಂದೈತೆ, ಅವಾಗೆಲ್ಲ ಒಲೆ ಹಚ್ಬೇಕಾಕಿತ್ತು. ಅವ ಚಹಾ ಮಾಡಿ ಕೊಟ್ಟು, ತಗೋ ಏನು ಆಕೈತೆ ಸ್ವಲ್ಪ ಕುಡಿಯೋದನ್ನ ಅಂತ ತಿಳ್ಕೊಂಡು ಒಂದು ಗುಳಿಗೆ ಕೊಟ್ಟು, ಗುಳಿಗೆ ನುಂಗಿದಂತ ತಿಳ್ಕೊಂಡು ನೀರು ಕೊಟ್ಟು, ಗುಳಿಗೆ ನುಂಗಿಸಿ ಚಹಾ ಕೊಟ್ಟು, ಗುಳಿಗೆ ನುಂಗಿಸಿ ಮಗಸ್ತಾನೆ, ಇಲ್ಲಿ ಮಲ್ಕೋ ಅಂತ ತಿಳ್ಕೊಂಡು ಮತ್ತು ಮಲಗಿಸಿದ ಬಳಿಕ ಅವ ಏನು ಮಾಡ್ತಾನೆ, ಒದಕಿ ಮೇಲೆ ಒದಿಸಿ ಏನು ಮಾಡ್ತಾನೆ, ಮಲ್ಕೋ ಅಂತ ತಿಳ್ಕೊಂಡು ಹೇಳಿ ಹೋಗ್ತಾನೆ. ಮತ್ತೆ ಅಂತಾರೆ ನೀವು ಯವು ಅಂತಾರೆ. ಅಷ್ಟೆಲ್ಲ ಉಪಚಾರ ಮಾಡ್ಯಾನ ಅವ ಗಂಡ, ಚಹಾ ಮಾಡ್ಯಾನ, ನಿಮಗೆ ಚಹಾ ಕುಡಿಸ್ಯಾನ, ಗುಳಿಗೆ ಕೊಟ್ಟಾನ, ನೆನೆಸ್ಬೇಕಿಲ್ಲ ಅವನು ಗಂಡ ಉಪಚಾರ ಮಾಡ್ಯಾನ. ಏನಂತ? ಗಂಡಲ್ಲ ಅವ ಗೋಲಿ ಗುಂಡ, ಗಂಡಲ್ಲ ಗೋಲಿ ಗುಂಡ, ಗೋವಿನ ಜೋಳ ದಂಡ ಅಂತೇಳಿ. ಅಣ್ಣನ ಬಳಗದವ್ರಿಗೆ ಆರಾಮಿಲ್ದಾಗ ಅವ್ರು ಅಂತಿರ್ತಾರೆ, ಅವ್ರು ಭಾರಿ ಚೆನ್ನಾಗಿ ನೋಡ್ಬೇಕು, ಅವೋ ಅಂತಿರ್ತಾರೆ ಅವ್ರು. ಅಣ್ಣನ ಬಳಗದವ್ರು ಅವ್ರು ಆರಾಮಿಲ್ದ ನೀವು ಅವಾಗ ಏನು ಮಾಡ್ತಾರೆ, ಅವು ಪಾಪ ಮತ್ತು ಹೆಣ್ತಿ ಅದಕ್ಕೆ ಬಂದು ಯಾಕೆ ಹಿಂಗೆ ಮಾಡ್ತೀವಿ ಸುನ್ಯಾರ ಏನಾಕೈತೆ ಅಂತ ತಿಳ್ಕೊಂಡಂದು ಉಪಚಾರ ಮಾಡ್ತಾಳೆ ಆಕಿ. ಮತ್ತು ಚಹಾ ಮಾಡಿ ಕೊಡ್ತಾಳೆ, ನೀರು ಕುಡಿಸಿ ಗುಳಿಗೆ ನುಗ್ಸಿ ಮಲ್ಕೋ, ಈಗ ಸದ್ಯ ದವಾಖಾನಿಗೆ ಹೋಗೋಣ ಒಂದು ತಾಸು ಬಿಟ್ಟು ಅಂತ ತಿಳ್ಕೊಂಡು ಹಿಂಗೆ ಅಂದು ಉಪಚಾರ ಮಾಡಿ ಹೇಳ್ತಾಳೆ. ಹೇಳಿದ ಬಳಿಕ ಅಷ್ಟೆಲ್ಲ ಉಪಚಾರ ಮಾಡಿರ್ತಕ್ಕಂಥ ಹೆಣ್ತಿ ಹೀಗೆಲ್ಲ ಒದಕಿ ಮೇಲೆ ಒದಿಸಿ ಹೋಗ್ತಾಳೆ. ಹೋದ ಬಳಿಕ ಅಂತಿರ್ತಾನವ ಏನಂತ? ಯವ್ವ ಅಂತಾನ. ಉಪಚಾರ ಮಾಡಿರ್ತಕ್ಕಂಥ ಹೆಣ್ತಿ ಸ್ಮರಣೆ ಮಾಡಂಗಿಲ್ಲ. ಯಾರು ಅಂದಾರ ಹೇಳ್ರಿ? ಹೆಣ್ತಿ ಅಂತೇಳಿ ಅಂದಾರನ? ಯಾರು ಅನ್ನಂಗಿಲ್ಲ. ಯಾಕೆ? ಶರಣರ ನಮಗ ನರಳುವಂಥ ಸಮಯದೊಳಗ, ನಮಗ ಆರಾಮಿಲ್ಲದ ಸಮಯದೊಳಗ ಅಖಿಲ ಮಾತ ಮನುಷ್ಯನಾಂ ದೈವತನಾಂಚ ದೇವತಮ್ ಅಂತ ಕರೀತಾರ. ಸಿನ್ಸ್ ಗಾಡ್ ಕುಡ್ ನಾಟ್ ಎವ್ರಿವೇರ್ ಕ್ರಿಯೇಟೆಡ್ ಮದರ್ಸ್ ಅಂತ ಹೇಳ್ತಾರ. ದೇವರನ್ನ ಎಲ್ಲಿ ಹುಡುಕಬೇಡಿ, ಎಲ್ಲಿ ಸಿಗುವುದಿಲ್ಲ, ಹುಡುಕಲಿಕ್ಕೆ ಹೋಗೋದಿಲ್ಲ, ಹೋದ್ರೆ ಸಿಗುವಂಥವಳಲ್ಲ. ಆದ್ರೆ ದೇವರು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡ್ರೆ ನಮ್ಮ ತಾಯಿಯ ಹೃದಯದಲ್ಲಿ ಅಡಕವಾಗಿರ್ತಕ್ಕಂಥವಳು ದೇವರು ಅಂತ ಕರೀತಾರೆ. ನಮ್ಮ ತಾಯಿಯ ಹೃದಯದಲ್ಲಿ ಅದಾರ ಅಂತ ತಿಳ್ಕೊಂಡಂತಾರೆ. ಮಾತಾ ಅಖಿಲ ಮನುಷ್ಯ ನಾಂ ದೈವತನಾಂಚ ದೇವತಮ್ ಅಂತ ತಿಳ್ಕೊಂಡು ಕರೀತಾರ. ಅಂಥ ಒಂದು ದೇವತೆ
ನಮಗೆ ನಿಮಗೆಲ್ಲರಿಗೂ ಜನ್ಮ ನೀಡ್ಯಾಳ. ತನ್ನ ಹರೆತನವನ್ನು ಹಾಳು ಮಾಡಿಕೊಂಡು ನಮಗೆ ನಿಮಗೆಲ್ಲ ಜನ್ಮ ನೀಡ್ಯಾಳ. ಆದರೆ ನೆನಪಿರಲಿ, ನಮಗೆ ವಯಸ್ಸಿಗೆ ಬಂದ ಬಳಿಕ, ವಯಸ್ಸು ಬರೋ ತನಕ ನಮ್ಮನ್ನು ಏನು ಜೋಪಾನ ಮಾಡ್ಯಾಳ. ವಯಸ್ಸು ಬಂದ ಬಳಿಕ ಮಕ್ಕಳನ್ನು ಏನಂತ ತಿಳ್ಕೊಂಡ್ರೆ ನಮಗೆ ಮದುವೆ ಮಾಡ್ಯಾಳ. ಮದುವೆ ಮಾಡಿದ ಬಳಿಕ ಜೋಪಾನ ಮಾಡಿ ನಮ್ಮನ್ನು ಏನಂತ ತಿಳ್ಕೊಂಡ್ರೆ 2 ಕೈದು 4 ಕೈ ಮಾಡಿ ಆರಾಮಾಗಿ ಜೀವನ ಮಾಡು, ಬದುಕು ಮಾಡಂತ ತಿಳ್ಕೊಂಡು ಹೇಳ್ಯಾಳ ಅಂತ ತಿಳ್ಕೊಂಡ ಬಳಿಕ ನಮಗೆ ಜನ್ಮ ಕೊಟ್ಟಿರ ತಾಯಿಯನ್ನು ನಾವು ಬಿಟ್ಟರೆ ಹೆಂಗೆ ಆಕೈತಿ ಹೇಳ್ರಿ? ಅದಕ್ಕೆ ಎಷ್ಟೋ ಮಂದಿ ಅಂತಿರ್ತಾರೆ ಹಿಂಗೆ. ಅದಕ್ಕೆ ನೀವು ಕೊಡುವಂಥ ಸಂಸ್ಕಾರ ಹಿಂಗಿರ್ತದ. ತಾಯಿ ಅಂತಿರ್ತಾಳಂತ, ನನ್ನ ಮಗ ವಿದ್ಯಾವಂತನಾಗಲಿ, ನನ್ನ ಮಗ ಬುದ್ಧಿವಂತನಾಗಲಿ, ನನ್ನ ಮಗ ನೌಕರಿ ಬರಲಿ, ನಮ್ಮ ಮಗನಿಗೆ ನೌಕರಸ್ಥನಾಗ 4 ಮಂದಿ ಒಳಗೆ ನನ್ನ ಮಗ ಚೆನ್ನಾಗಿರಲಿ, ನಾನು ಜೀವನ ಮಾಡುವಂಥ ಸಮಯದೊಳಗೆ ನಾನು ಕಷ್ಟಪಟ್ಟೀನಿ, ನನ್ನ ಮಗ ಕಷ್ಟಪಡಬಾರ್ದು ಅಂತ ತಿಳ್ಕೊಂಡು ಏನು ಮಾಡ್ತಾಳ, ತನ್ನ ಒಂದು ಜೀವನವನ್ನು ಮುಡುಪಾಗಿಟ್ಟು ಮಗ ಶಾಣೆ ಆಗಲಿ ಅಂತ ತಿಳ್ಕೊಂಡು ಬದುಕಿರ್ತಕ್ಕಂಥವಳು ತಾಯಿ ಶರಣರ. ಮಗ ಶಾಣೆ ಆಗಲಿ, ಬುದ್ಧಿವಂತನಾಗಲಿ, ವಿದ್ಯಾವಂತನಾಗಲಿ ಅಂತ ತಿಳ್ಕೊಂಡು ತನ್ನ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥವಳು ತಾಯಿ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಶರಣರ ನೆನಪಿರಲಿ, ಇಷ್ಟೆಲ್ಲ ಬೆಳೆಸ್ಯಾಳ ಅಂದ ಬಳಿಕ ನಮಗಿಷ್ಟೆಲ್ಲ ಬೆಳೆದೀವಲ್ಲ, ನಾವು ಉಣ್ಣಕ್ಕೆ ಬರಂಗಿಲ್ಲ. ಅವಾಗ ಸಣ್ಣ ಸಣ್ಣವರಿದ್ದಾಗ ಏನು ಒಮ್ಮೆಗೆ ರೊಟ್ಟಿ ತಿಂದಿಲ್ಲ. ನಾವು ಏನು ಮಾಡೀವಿ? ತಾಯಿಯ ಒಂದು ಅಮೃತವನ್ನು ಕುಡಿದೀವಿ, ಹೌದಲ್ಲ? ತಾಯಿಯ ಅಮೃತವನ್ನು ಕುಡಿದೀವಿ. ನಾವು ಅಮೃತವನ್ನು ಕುಡಿದೀವಿ. ಕುಡಿಬೇಕಾದ್ರೆ ತಾಯಿ ಯಾವಾಗಾದರೂ 1 ml 2 ml ಅಂತ ತಿಳ್ಕೊಂಡು ಕೊಟ್ಟಾಳ ನಮಗೆ. 1 ml ತಗೋ, 2 ml ತಗೋ ಅಂತ ತಿಳ್ಕೊಂಡು ಯಾವಾಗಾದ್ರೂ ml ಗಟ್ಟಲೆ ನಾವು ಹಾಲನ್ನು ಕೊಟ್ಟಾಳೆ ನಮಗೆ? ಇಲ್ಲ. ನಮಗೆ ಅಮೃತವನ್ನು ಹೊಟ್ಟೆಯ ತುಂಬುವರೆಗೂ ಕೂಡ ಕೊಟ್ಟಿರ್ತಕ್ಕಂಥವಳು. ಆ ಅಮೃತವನ್ನು ಎಂದೂ ಕೂಡ ಮರಿಲಿಕ್ಕೆ ನಾವು ಆಗೋದಿಲ್ಲ ಶರಣರ. ಅಂಥ ತಾಯಿಯ ನೆನಪು ನಮಗೆ ಮರಿಲಿಕ್ಕೆ ಆಗೋದಿಲ್ಲ. ಆದರೆ ನೆನಪಿರಲಿ, ತಾಯಿ ಕೊಡುವಂಥ ಸಂಸ್ಕಾರ ಈ ಜಗತ್ತಿನೊಳಗ, ನೀವು ಕೊಡುವಂಥ ತಾಯಿಂದರು ನಿಮ್ಮ ಮಕ್ಕಳಿಗೆ ಕೊಡುವಂಥ ಸಂಸ್ಕಾರ ಈ ಜಗತ್ತಿನೊಳಗೆ ಯಾರೂ ಕೂಡ ಕೊಡ್ಲಿಕ್ಕಾಗೋದಿಲ್ಲ. ನೀವೇನು ಮಕ್ಕಳನ್ನು ಬೆಳೆಸ್ತಿರಲ್ಲ, ಬೆಳೆಸುವಂಥ ಸಮಯದೊಳಗ ಮಕ್ಕಳು ನೀವು ಏನು ಹೇಳ್ತೀರಿ ಹೇಳಿದಂಗ ಮಕ್ಕಳು ಬೆಳಿತಾವ. ನೀ ಹಿಂಗ ಬೆಳಿಬೇಕು ಮಗ ಅಂತ ತಿಳ್ಕೊಂಡು ಹೇಳಿದ್ರೆ ಸಾಕು, ಆ ಮಕ್ಕಳು ಹಂಗೆ ಬೆಳಿತಿರ್ತಾವ, ಮಕ್ಕಳು ಹಂಗೆ ಬೆಳಿತಾವ. ಅಂಥ ಮಕ್ಕಳಿಗೆ ನೀವು ಸಂಸ್ಕಾರವನ್ನು ಕೊಡಬೇಕು. ಒಬ್ಬ ತಾಯಿ ಸಂಸ್ಕಾರವನ್ನು ಕೊಡ್ತಾಳೆ. ಭುವನೇಶ್ವರಿ ಆಗಿರ್ತಕ್ಕಂಥವಳು ತನ್ನ ಮಗನಿಗೆ ಸಂಸ್ಕಾರವನ್ನು ಕೊಡ್ತಾಳೆ. ನರೇಂದ್ರ ಅಂತಕ್ಕಂಥ ಒಬ್ಬ ಮಗನಿಗೆ ಸಂಸ್ಕಾರವನ್ನು ಕೊಡ್ತಾಳೆ. ಈ ಕೊಡುವಂಥ ಒಂದು ಸಂಸ್ಕಾರ ತಾಯಿ ಮಗನಿಗೆ ಕೊಡಕತ್ತಾಳ, ಭುವನೇಶ್ವರಿ ಅಂತೇಳಿ. ನರೇಂದ್ರ ಅನ್ನುವಂಥ ಒಬ್ಬ ಮಗನಿಗೆ ಸಂಸ್ಕಾರವನ್ನು ಕೊಡ್ತಾಳೆ. ಕೊಟ್ಟ ಬಳಿಕ ಮುಂದೊಂದು ದಿನ ಈ ಒಂದು ಅಖಂಡ ಭಾರತದೊಳಗನೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥವನು. ಆ ಸಂಸ್ಕಾರದ ಪ್ರತಿರೂಪವಾಗಿ ಈ ಅಖಂಡ ಭಾರತದೊಳಗ ವೀರಾದಿ ವೀರನಾಗಿರ್ತಕ್ಕಂಥ ವೀರ ಸನ್ಯಾಸಿಯಾಗಿ ಹೋಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ನೋಡಲಿಕ್ಕೆ ನಾವು ಸಾಧ್ಯವಾಯಿತು. ಒಬ್ಬ ತಾಯಿ ಸಂಸ್ಕಾರವನ್ನು ಕೊಡ್ತಾಳೆ, ಅಕ್ಕ ನಾಗಾಯಿ ಆಗಿರ್ತಕ್ಕಂಥವರು ಸಂಸ್ಕಾರವನ್ನು ನೀಡುತ್ತಾರೆ. ಸಂಸ್ಕಾರ ಕೊಟ್ಟದ ಪ್ರತಿಫಲದ ರೂಪವಾಗಿ ಈ ನಾಡಿನೊಳಗ ಬಸವ ಕಲ್ಯಾಣದ ಒಳಗ ಸಣ್ಣವನಿರಬೇಕಾದ್ರೆ ಚಿಕ್ಕ ದಂಡನಾಯಕನಾಗಿ ಹೋದ, ಸಡಸ್ಥಲವನ್ನು ನಿರ್ಮಾಣ ಮಾಡಿದ, ಉಳಿವಿ ಒಳಗೆ ಉಳಿದುಕೊಂಡಿರ್ತಕ್ಕಂಥ ಅಂತ ಒಬ್ಬ ಉಳಿವಿಯ ಚನ್ನಬಸವನಾಗಿ ಹೋದ ಅಂತ ತಿಳ್ಕೊಂಡು ಹೇಳುತ್ತಾರೆ. ಅಕ್ಕನಾಗಿ ಕೊಡಬರ್ತಕ್ಕಂಥ ಸಂಸ್ಕಾರ, ಒಬ್ಬ ತಾಯಿ ಕೊಡುವಂಥ ಸಂಸ್ಕಾರ ಒಬ್ಬ ಮಗನನ್ನು ನಿರ್ಮಾಣ ಮಾಡ್ತೈತ್ರಿ ಶರಣರ. ನೀವು ಹೆಂಗೆ ಸಂಸ್ಕಾರ ಕೊಡ್ತೀರಿ ಹಂಗೆ ಇರ್ತೈತೆ. ನೀವು ಮಕ್ಕಳಿಗೆ ಮಗನನ್ನು ಕರ್ಕೊಂಡು ಜಾತ್ರೆಗೆ ಹೋಗಿದ್ಲಂತ, ಮಗನ ಕರ್ಕೊಂಡು ಜಾತ್ರೆಗೆ ಹೋದಾಗ ಮಗ ಏನು ಮಾಡಿದ ಅಂತ ತಿಳ್ಕೊಂಡು ಅಂದ್ರೆ ಕುಣಿಕೆ ಮೇಲೆ ಕುಂದಿರ್ಸ್ಕೊಂಡು ಮಗನ ಕರ್ಕೊಂಡು ಜಾತ್ರೆ ಮಾಡಾಕತ್ತಿದ್ಲು. ತವರು ಮನೆಯವ್ರು ಯಾರೋ ಒಬ್ಬರು ಹಿಂಗೆ ಜಾತ್ರೆ ಮಾಡಕ್ಕೆ ಬಂದಿದ್ರು. ಬಾಳೆಹಣ್ಣು ಪುಟ್ಟಿ ಹೊತ್ಕೊಂಡು ಹಾಕಿ ಜಾತ್ರೆ ಮಾಡಕ್ಕೆ ಬಂದಿದ್ಲಂತ. ಬಂದಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ ಕುಣಿಕೆ ಮೇಲೆ ಕುತ್ಕೊಂಡಿದ್ದು ನನ್ನ ಹುಡುಗ. ಇಬ್ಬರು ತಾಯಿ ಮಾತಾಡಕತ್ರಿ, ಬಾಳೆಹಣ್ಣು ಮಾರಕ್ಕೆ ಬಂದೀನಿ ಅಂತ ತಿಳ್ಕೊಂಡು ಈಕೆಂದು, ಹೂನವ್ವ ನಾನು ಬಾಳೆಹಣ್ಣು ಮಾರಕ್ಕೆ ಬಂದೀನಿ ಅಂತ ಹೆಣ್ಮಗಳಂದ್ಲು. ಇಬ್ಬರು ಮಾತಾಡಬೇಕಾದ್ರೆ ಮ್ಯಾಲೆ ಕುಂತು ಮಗ ಏನು ಮಾಡ್ತಿದ್ದ? ಎಷ್ಟು ಚಲೋ ಐತಲೋ ಮರೆ, ಬಾಳೆಹಣ್ಣು ತಿನ್ನಕತ್ತಿದ್ದ. ಬಾಳೆಹಣ್ಣು ತಿನ್ನಬೇಕಾದ್ರೆ ತಿಂದ ಆದ್ರೆ ತಿಂದ ಬಳಿಕ ಸುಮ್ಮನೆ ಇರಲಿಲ್ಲ. ತಾಯಿ ಕೇಳಿದ್ಲು, ಮಗ ಹಾತನೋ? ಹೂನವ ಅಂದ. ಮತ್ತು ತಿಂದು ಹೊಟ್ಟಿ ತುಂಬ ತಿಂದಿದ್ದ. ಇಲ್ರಿ ಹೊಟ್ಟಿ ತುಂಬ ತಿಂದಿದ್ದ. ಹೊಟ್ಟಿ ತುಂಬ ತಿಂದ ಬಳಿಕ ಏನು ಮಾಡಿದ ಅಂತ ತಿಳ್ಕೊಂಡ್ರೆ ಆ ಕಡೆ 1 ಡಜನ್ ಈ ಕಡೆ 1 ಡಜನ್ ಹಿಡ್ಕೊಂಡ. ಆ ಕಡೆ 1 ಡಜನ್ ಈ ಕಡೆ 1 ಡಜನ್ ಹಿಡ್ಕೊಂಡಂತ ಅವರು ನೀವು ಬಾಳೆಹಣ್ಣು ಮಾರ್ಬೇಕು ಹೋಗಂತ ತಿಳ್ಕೊಂಡ ಬಳಿಕ ಈ ಹುಡುಗ ನೋಡಿಲ್ಲಿ ಅಂದವ. ನೋಡಿಲ್ಲಿ ಅಂತ ತಿಳ್ಕೊಂಡ ಬಳಿಕ ತಾಯಿಗೆ ಎಷ್ಟು ಖುಷಿ ಆಯ್ತು ಗೊತ್ತನು. ನನ್ನ ಬಂಗಾರ ಗುಂಡ ನೀನು ಅನ್ಲಕ್ಕೆ.
ಕಳುವು ಮಾಡಿ ತಿನ್ನೋತನ ತಿಂದಾನ ಒಳ್ಳೆ ಮತ್ತೆ ಏನಂತ ತಿಳ್ಕೊಂಡ ಹಿಂಗೆ ಬಾಳೆಹಣ್ಣು ಕದ್ದು ಬಳಿಕ ನನ್ನ ಬಂಗಾರ ಗುಂಡ ಅಂತ ತಿಳ್ಕೊಂಡ ಬಳಿಕ ಅವಾಗ ಹುಡುಗ ಏನತ್ತು ನಮ್ಮವ್ವ ನನ್ನ ಮುದ್ದು ಮಾಡಕತ್ತಾಳ ಅಂತ ತಿಳ್ಕೊಂಡು ಏನು ಮಾಡ್ದ ಎಲ್ಲಿಯಾದ್ರೂ ಲಗ್ನಕ್ಕೆ ಹೋದಂದ್ರೆ ತಾಟು ಚರಿಗೆ ಕಳುವು ಮಾಡ್ಕೊಂಬರಕತ್ತಿದ. ಲಗ್ನಕ್ಕೆ ಹೋದಲ್ಕ ತಾಟು ಚರಿಗೆ ಮತ್ತು ಯಾರ ಸ್ಲೀಪರ್ ಬಿಟ್ರೆ ಸ್ಲೀಪರು ಹಿಂಗೆ ಕಳುವು ಮಾಡ್ಕೊಂಡು ಬರಕತ್ತಿದ. ಹಿಂಗೆ ಬರೇ ಸಣ್ಣ ಸಣ್ಣ ಕಳುವು ಮಾಡ್ಕೊಂಡು ಬಂದಾಗ ತಾಯಿ ಮುದ್ದು ಮಾಡಕ್ಕಪ್ಪ ನನ್ನ ಬಂಗಾರ ಗುಂಡ ಅನ್ನಕತ್ತಿದ್ಲು. ಅವ ಅಂದ ನಮ್ಮವು ಇಷ್ಟೆಲ್ಲ ಮುದ್ದು ಮಾಡಕತ್ತ ದೊಡ್ಡ ಮನೆ ಕಳುವು ಮಾಡ್ಬೇಕಂದ. ದೊಡ್ಡ ಮನೆ ಕಳುವು ಮಾಡ್ಬೇಕಂತ ತಿಳ್ಕೊಂಡು ದೊಡ್ಡ ಸಾಹುಕಾರ ಮನೆ ಕಳುವು ಮಾಡಿದ. ಸಿಕ್ಕ ಸಾಹುಕಾರ ಮನೆ ಕಳುವು ಮಾಡಕ್ಕೆ ಹೋಗಿದ್ದ. ಸಿಕ್ಕ ಹೊಡ್ಕೊಂತ ಬಡ್ಕೊಂತ ಬರಕತ್ತಿದ್ರು. ಪೊಲೀಸ್ ಕಂಪ್ಲೇಂಟ್ ಆತಂತ. ಕಂಪ್ಲೇಂಟ್ ಆಗಿ ಪೊಲೀಸರು ಹಿಡ್ಕೊಂಡು ಬಡ್ಕೊಂತ ಹೊಂಟಿದ್ರು. ಯಾರೋ ಹೇಳಿದ್ರಂತ, ಇವ ನಿನ್ನ ಮಗ ಹಿಂಗೆ ಸಾಹುಕಾರ ಮನೆಗೆ ಕಳುವು ಮಾಡಕ್ಕೆ ಹೋದಾಗ ಹಿಂಗೆ ಕಳುವು ಮಾಡ್ಕೊಂಡು ಹಿಂಗೆ ಬರಕತ್ತಿದ್ದ. ಬರಬೇಕಾದ್ರೆ ಹಿಂಗೆ ಪೊಲೀಸರು ಸಿಕ್ಕ ನೋಡಿಲಿ ಹಿಡ್ಕೊಂಡು ಹೊಂಟಾರ ಅಂತ ತಿಳ್ಕೊಂಡು ಬಳಿಕ ತಾಯಿ ಓಡಿ ಬಂದಂತ. ಓಡಿ ಬಂದಕ್ಕೆ ಅನ್ನಕತ್ತಿದ್ಯಪ್ಪ ನನ್ನ ಮಗನ ಕೈ ಬಿಡ್ರಿ, ಯಪ್ಪ ನನ್ನ ಮಗನ ಕೈ ಬಿಡ್ರಿ ಅಂತ ತಿಳ್ಕೊಂಡು ಅನ್ನಕತ್ತಿದ್ಲು. ಅನ್ಬೇಕಾದ್ರೆ ಅವ ಅಂದ, ಪೊಲೀಸರ ಕೈ ಹಿಡ್ಕೊಂಡು ಹೊಂಟಿದ್ರಲ್ಲ ಅವ ಅನ್ನಕತ್ತಿದ್ದ, ಪೊಲೀಸರ ನನ್ನ ಕೈ ಬಿಡ್ರಿ ಅಂದ. ಯಾಕೋ ಮಗನ ಕಳುವು ಮಾಡಕ್ಕೆ ಹೋಗಿದ್ದಿ, ಕಳುವು ಮಾಡಕ್ಕೆ ಹೋಗಿ ಸಿಕ್ಕ ಬಿದ್ದಿದ್ದಿ, ಮತ್ತು ಕೈ ಬಿಡ್ರಿ ಅಂತ ತಿಳ್ಕೊಂಡು ಯಾಕಂತೀವಿ ಮಗನ ನಡಿ ಸ್ಟೇಷನ್ಗೆ ಅಂತ ತಿಳ್ಕೊಂಡು ಅವ್ರು ಅಂದರು. ಸರ ನನ್ನ ಕೈ ಬಿಡ್ರಿ, ನಮ್ಮವನ ಕೈ ಹಿಡ್ಕೊಂಡು ನಡ್ರಿ ಪೊಲೀಸ್ ಸ್ಟೇಷನ್ಗೆ ಅಂದವ. ಯಾಕ ಶರಣರ ಸಣ್ಣವ್ರು ಇರುವಂಥ ಸಮಯದೊಳಗೆ ಯಾಕಲೇ ಹಿಂಗ್ಯಾಕೆ ಮಾತಾಡ್ತಿ ಅಂತ ತಿಳ್ಕೊಂಡು ಪೊಲೀಸರು ಕೇಳಿದ ಬಳಿಕ ಅವ್ರು ಅಂತಾರ, ಆ ಹುಡುಗಂತಾನ ನಾನು ಸಣ್ಣವ ಇದ್ದಾಗ ಬಾಳೆಹಣ್ಣು ಕಳುವು ಮಾಡ್ತಿದ್ದೆ, ಚರಿಗೆ ಕಳುವು ಮಾಡ್ತಿದ್ದೆ, ಸ್ಲೀಪರ್ ಕಳುವು ಮಾಡ್ತಿದ್ದೆ. ಅವಾಗ ನನ್ನ ತಾಯಿ ಮುದ್ದು ಮಾಡ್ತಿದ್ಲು. ಮುದ್ದು ಮಾಡಿದಾಗ ನನಗೆ ಇನ್ನೂ ಕಳುವು ಮಾಡ್ಬೇಕನ್ನಿಸ್ತು. ಅದಕ್ಕೆ ಸಾಹುಕಾರ ಮನೆಗೆ ಕಳುವು ಮಾಡಿದೆ. ನಾನು ಬಾಳೆಹಣ್ಣು ಕಳುವು ಮಾಡಿದಾಗ ಇದು ತಪ್ಪು ಮಗ ಅಂತ ತಿಳ್ಕೊಂಡು ಒಂದು ಏಟು ಬಡದು ಬುದ್ಧಿ ಹೇಳಿದ್ರೆ ನಾನು ಇವತ್ತು ಕಳ್ಳನಾಗ್ತಿರ್ಲಿಲ್ಲ ಅಂತ ತಿಳ್ಕೊಂಡಂದ. ಇವತ್ತು ನಾ ಕಳ್ಳನಾಗ್ತಿರ್ಲಿಲ್ಲ, ನಿಮ್ಮ ಕೈ ಒಳಗೆ ನಾನು ಕಳ್ಳ ಅಂತ ತಿಳ್ಕೊಂಡು ಅನಿಸ್ಕೊಳ್ತಿರ್ಲಿಲ್ಲ. ಅದಕ್ಕೆ ಏನಾದರೂ ಸಿಕ್ತಿ ಅಂತ ತಿಳ್ಕೊಂಡಂದ್ರೆ ನೀವು ಶಾಲೆ ಹುಡುಗರು ಇದೀರಿ, ಭಾಳ ವಿದ್ಯಾವಂತರಿದ್ದೀರಿ, ಪುರಾಣ ಕೇಳಾಕತ್ತೀರಿ, ನೀವು ಪಾಲ್ಯ ಮಾಡಿರಿ. ಏನಂತ ಅಕಸ್ಮಾತ್ ನೀವು ಶಾಲೆಗೆ ಹೋಗ್ಬೇಕಾದ್ರೆ ಮುಂದಿನ ಜೀವನದೊಳಗೆ ಏನೋ ಒಂದು ವಸ್ತು ಬಿದ್ದಿತ್ತು, ನಿಮ್ಮದು ಅಲ್ಲದ ವಸ್ತು ಗೊತ್ತಾಕೈತಿಲ್ಲ. ಯಾರೋ ಫೋನ್ ಬಿಟ್ಟು ಹೋಗಿದ್ರು, ಯಾರೋ ರೊಕ್ಕ ಕಳ್ಕೊಂಡಿದ್ರು, ಯಾರೋ ಬಂಗಾರ ಹುಂಗ್ರ ಕಳ್ಕೊಂಡಿದ್ರು ಅಂತ ತಿಳ್ಕೊಂಡಂದ್ರೆ ನೀವೇನು ಮಾಡ್ರಿ? ಏನು ಮಾಡ್ಬೇಕು? ತೊಗೊಂಡು ಮನೆಗೆ ಬರ್ಬೇಕು. ತೊಗೊಂಡು ಮನೆಗೆ ಬರೋದಲ್ಲ. ಈ ಫೋನ್ ಯಾರ್ದೋ ಏನೋ ಗೊತ್ತಿಲ್ಲ, ಇದು ನನ್ನದಲ್ಲ ಫೋನು, ಇದು ನನ್ನದಲ್ಲ. ಯಾಕಂದ್ರೆ ಇದು ನಮ್ಮದು ವಸ್ತು ಅಲ್ಲ. ನನ್ನದಾಗಿದ್ದರೆ ಇದಾಯ್ತು. ಬ್ಯಾರೋ ಪಾಪ ಕಳ್ಕೊಂಡವ್ರು ಎಷ್ಟು ದುಃಖ ಪಡಕತ್ತಾರೋ ಗೊತ್ತಿಲ್ಲ. ಕಳ್ಕೊಂಡವ್ರು ಎಷ್ಟು ದುಃಖ ಪಡಕತ್ತಾರೋ ಗೊತ್ತಿಲ್ಲ. ಮತ್ತು ಒಂದು ಏನಂತ ತಿಳ್ಕೊಂಡ್ರೆ ಕಳುವು ಮಾಡಕ್ಕೆ ಹೋಗ್ಬಾರ್ದು. ಕಳುವು ಮಾಡಿದೀವಿ ಅಂತ ತಿಳ್ಕೊಂಡ್ರೆ ಕಳುವು ಮಾಡಿದ ಬಳಿಕ ಕಳ್ಕೊಂಡವ ಏನಿರ್ತಾನಲ್ಲ ಭಾಳ ದುಃಖ ಪಡ್ತಾನೆ, ಭಾಳ ದುಃಖಿತನಾಗ್ತಾನೆ, ಮತ್ತು ಶಾಪ ಆಗ್ತಾನೆ ನಿಮಗೆ. ಮತ್ತು ಅವು ಯಾನ್ ತೊಗೊಂಡನು, ಹ್ಯಾಂಗೆ ಮಾಡ್ಯಾನ, ಅವ್ನು ಹಿಂಗಾತು, ಹಿಂಗಾಗಲಿ ಎಲ್ಲ ಶಾಪ ಆಗ್ತಾನೆ ಅವ ಕಳ್ಕೊಂಡು. ಅದಕ್ಕೆ ಕಳುವು ಮಾಡ್ಬೇಕಂತ ತಿಳ್ಕೊಂಡು ಕಳುವು ಮಾಡೋ ಸಮಯದೊಳಗೆ ನಾವೆಲ್ಲರೂ ಪ್ರಜ್ಞೆದೊಳಗೆ ಇರಬೇಕು. ಏನಂತ, ಇದು ನಮ್ಮದಲ್ಲ ವಸ್ತು, ಇದು ನಮ್ಮದಲ್ಲದಾಗಿರ್ತಕ್ಕಂಥ ವಸ್ತು, ನಾವು ಕಳುವು ಮಾಡಬಾರ್ದು ಅಂತ ತಿಳ್ಕೊಂಡು ತಾಯಿಂದ್ರಾಗಿರ್ತಕ್ಕಂಥವ್ರು ಮಕ್ಕಳಿಗೆ ಬೋಧನೆ ಮಾಡಿದ್ಲಂತ ಒಬ್ಬ ತಾಯಿ. ಹಿಂಗೆ ಬೋಧನೆ ಮಾಡ್ಯಪ್ಪ ಮಗ, ಎಲ್ಲೇ ದಾರಿ ಒಳಗೆ ವಸ್ತು ಬಿದ್ದಿತ್ತಾರ ಅಂತ ತಿಳ್ಕೊಂಡಂದ್ರೆ ನೀ ಅದನ್ನು ಮುಟ್ಟಬೇಡಪ್ಪ, ಅದು ಯಾರ್ದೋ ಪರರ ವಸ್ತು ಐತೆ, ಅದನ್ನು ಮುಟ್ಟಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ಹಿಂಗೆ ತಾಯಿ ಆ ಮಗನಿಗೆ ಸಂಸ್ಕಾರ ಕೊಟ್ಟಿದ್ಲು. ಭಾಳ ಬಡವರು, ಅದು ಭಾಳ ಬಡವ್ರು ಇದ್ರಂತ. ಭಾಳ ಬಡವ್ರು ಇರುವಂಥದ್ರೊಳಗೆ ಏನಾಯ್ತು, ಒಂದು ದಿನ ಹಿಂಗೆ ದಾರಿ ಹಿಡ್ಕೊಂಡು ಹೊಂಟಿದ್ದ ಮಗ ಹೋಗ್ಬೇಕಾದ್ರೆ ದಾರಿ ಒಳಗೆ ಒಂದು ವಜ್ರದ ಉಂಗುರ ಬಿದ್ದಿತ್ತು. ಎಂಥದು? ವಜ್ರದ ಉಂಗುರ ಬಿದ್ದಿತ್ತು. ಅವ ಇನ್ನೇನು ತಗೋಬೇಕು ಅಂತ ತಿಳ್ಕೊಂಡು ಹಿಂಗೆ ಅಂತಿದ್ನಂತ ಮನಸ್ಸಿನಾಗ. ಅಂತಂತ ನಮ್ಮವ್ವ ಹೇಳ್ಯಾಳ, ಯಾವುದೇ ಪರ ವಸ್ತು ಬಿದ್ದಿತ್ತಪ್ಪ ಅಂತ ತಿಳ್ಕೊಂಡ್ರೆ ಮುಟ್ಟಬೇಡಪ್ಪ, ಅದು ಬೇರೆಯವ್ರದ್ದು ವಸ್ತು ಅದ. ಯಾಕಂತ ತಿಳ್ಕೊಂಡ್ರೆ ಅವ್ರು ಇನ್ನೊಬ್ಬರ ವಸ್ತು ಅದ. ಅಕಸ್ಮಾತ್ ಕಳ್ಕೊಂಡವ್ರು ಎಷ್ಟು ದುಃಖ ಪಡ್ತಾರೋ ಗೊತ್ತಿಲ್ಲ. ಅದಕ್ಕೆ ನೀ ಬೇರೆಯವರ ವಸ್ತುವನ್ನು ಮುಟ್ಟಬೇಕಾದ್ರೆ ನೋಡಿ ವಿಚಾರ ಮಾಡಿ ಮುಟ್ಟಲಕ್ಕ ಅದು ಇಂಥ ಮುಟ್ಟ್ಯಾರಪ್ಪ, ಇಂಥ ವಸ್ತು ನನಗೆ ಸಿಕ್ಕದಂತ ತಿಳ್ಕೊಂಡು 4 ಮಂದಿ ಒಳಗೆ ಹೇಳು, ಅವ್ರು ಕೊಡ್ತಾರ ಅಂತ ಹೇಳಿದರು. ತಗೊಂಡ್ರು, ನೀನು ಮುಟ್ಟು, ಆದ್ರೆ ಈ ವಸ್ತು ಯಾರು ಕಳ್ಕೊಂಡಾರೋ ಗೊತ್ತಿಲ್ಲ ಬಗನ. ಅಕಸ್ಮಾತ್ ಯಾರಾದ್ರೂ ಕಳ್ಕೊಂಡಿದ್ರೆ ನಿನ್ನ ಹತ್ರ ಬರ್ಬೋದು, ಇವತ್ತಿಲ್ಲ ನಾಳೆ. ಯಾರಾದರೂ ಒಂದಿಷ್ಟು 4 ಮಂದಿಗೆ ಪರಿಚಯ ಇದ್ದವ್ರಿಗೆ ಹತ್ರ ಹೋಗಿ ಕೊಡು, ಬಗನ ಕಳ್ಕೊಂಡಿತ್ತಪ್ಪ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಅವ್ರ ಕೊಡ್ತಾರ ಅಂತ ತಿಳ್ಕೊಂಡು ಅವಾಗ ಉಂಗುರ ತಗೊಂಡು, ವಜ್ರದ ಉಂಗುರ, ಸುಮಾರು ಒಂದು 10 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಒಂದು ವಜ್ರದ ಉಂಗುರ ಸಿಕ್ಕಿತ್ತು ಆ ಹುಡುಗನಿಗೆ. ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಒಂದು ವಜ್ರದ ಉಂಗುರ ಸಿಕ್ಕತ್ತ. ಅವನು ಕೂಡ ಏನಂದ್ರೆ ಬಹಳ ಬಡವ, ಬಹಳ ನಿರ್ಗತಿಕನಿದ್ದ. ಆದ್ರೆ
ಅವನ ಮನುಷ್ಯನಾಗ ತಾಯಿ ಹೇಳಿರುವಂಥ ಸಂಸ್ಕಾರ ಹಂಗ ಪ್ರಬಲವಾಗಿತ್ತು. ನಾನು ತಗೊಂಡು ಹೋಗಿ ಆರಾಮಾಗಿ ಶ್ರೀಮಂತ ಆಗಿ ಜೀವನ ಮಾಡ್ಬೋದಾಗಿತ್ತು ಅಂತ ತಿಳ್ಕೊಂಡು ಬಂದಿತ್ತಂದ್ರೆ ಅಕಸ್ಮಾತ್ ನೆನಪಿರಲಿ ಅವ ಏನೆಲ್ಲ ಆಗ್ಬೋದಾಗಿತ್ತು. ಅವ ಅಂತಾನ, ಈ ಉಂಗುರ ನನ್ನದಲ್ಲ, ನನಗೆ ಬೇಡವೇ ಬೇಡ ಅಂತ. ಈ ಉಂಗುರ ನನ್ನದಲ್ಲ, ಇದು ನಮ್ಮದು ಬೇಡವೇ ಬೇಡ ಅಂತ ತಿಳ್ಕೊಂಡು ಏನು ಮಾಡಿದ ಅಂತ ತಿಳ್ಕೊಂಡ್ರೆ ಆ ಕ್ಷಣವೇ ಏನು ಮಾಡ್ತಾನ, ಈ ಉಂಗುರ 4 ಮಂದಿಗೆ ಗೊತ್ತಾಗುವಾಗ ಒಬ್ಬರು ಧರ್ಮರಾಜ ಶೆಟ್ಟಿ ಅಂತ ತಿಳ್ಕೊಂಡದಾನ ಈ ಊರೊಳಗೆ. ಅವ್ರ ಕೈಯಾಗ ಕೊಟ್ರಪ್ಪ ಅಂದ್ರೆ ಯಾರಾದ್ರೂ ಕಳೆದಾರ ಬಂದು ಕೇಳ್ತಿರ್ತಾರೆ, ಹೋಗಿ ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಏನು ಮಾಡಿದ, ಆ ಉಂಗುರವನ್ನು ಹೋಗಿ ಕೊಟ್ಟ. ಇಪ್ಪ ಈ ಉಂಗುರ ಐತಲ್ಲ, ಇದು ನನ್ನ ದಾರಿ ಒಳಗೆ ಸಿಕ್ಕೈತಿ, ನನಗೆ ಯಾರ್ದೇನೋ ಗೊತ್ತಿಲ್ಲ, ಈ ಉಂಗುರ ತೆಗೆದುಕೊಂಡು ನನಗೆ ಹೊಲ್ಯ ಇದು ತಗೋರಿ ಅದನ್ನು ಅಂತ ತಿಳ್ಕೊಂಡು ಅನ್ನಕತ್ತಿದ. ಈ ಉಂಗುರ ನಮ್ಮದು ಈ ಕಡೆ ನೋಡ್ರಿ, ಮಾತಾ ಗಲಾಟೆ ಮಾಡಬೇಡ್ರಿ. ಈ ಉಂಗುರ ಇದು ನನ್ನದಲ್ಲ, ಇದು ಯಾರ್ದೋ ದಾರಿ ಒಳಗೆ ಬಿದ್ದಿತ್ತು, ಇದನ್ನು ತಗೋ ಅಂತ ತಿಳ್ಕೊಂಡು ಒಬ್ಬ ಧರ್ಮರಾಜನಾಗಿರ್ತಕ್ಕಂಥ ಶೆಟ್ಟಿ ಕೈ ಒಳಗೆ ಕೊಟ್ಟ ಬಳಿಕ ಶೆಟ್ಟಿ ಅಂತಾನ, ಇದು ಕೋಟಿ ಕೋಟಿ ಬೆಲೆ ಬಾಳುವಂಥ ಒಂದು ವಜ್ರದ ಉಂಗುರ ಐತೆ ಅಂತ ತಿಳ್ಕೊಂಡು ಏನು ಮಾಡಿದ, ಅದನ್ನು ಹಾಗೆ ಇಟ್ಟುಕೊಂಡ. ಆದ್ರೆ ಮಾರನೇ ದಿವಸ ಅವ ಹೇಳಿದ್ದ ಏನಂತ, ಊರೊಳಗೆ ಯಾರಾದರೂ ಡಂಗೂರ ಹಾಕಿಸಿ ಉಂಗುರವನ್ನು ಕಳ್ಕೊಂಡವರು ಹಿಂಗೆ ಯಾರು ಕಳ್ಕೊಂಡಿರಿ ಅಂತ ತಿಳ್ಕೊಂಡು ಡಂಗೂರ ಹಾಕಿಸ್ತೀನ ಅಂತ ತಿಳ್ಕೊಂಡು ಅಂದಿದ್ದ. ಡಂಗೂರವನ್ನು ಹಾಕಿಸಲಿಲ್ಲ, ಊರೊಳಗೆ ಡಂಗೂರ ಹಾಕಿಸ್ಲಿಲ್ಲ. ಹುಡುಗ ಮನೆಗೆ ಬಂದ, ನೋಡಿದ, 1 ದಿನ ನೋಡಿದ, 2 ದಿನ ನೋಡಿದ, ಡಂಗೂರ ಹಾಕಿಸ್ಲಿಲ್ಲ. 3ನೇ ದಿನ ನೋಡಿದ, ಡಂಗೂರ ಹಾಕಿಸ್ಲಿಲ್ಲ. 4ನೇ ದಿನಕ್ಕೆ ಹೋದಂತ ಹುಡುಗ ಹೋಗಿ ಹೇಳಕತ್ತಿದ, ಏನಂತ ಅವನ್ನಕತ್ತಿದ, ಏನು ಧರ್ಮರಾಜರೇ, ಡಂಗೂರವನ್ನು ಹಾಕಿಸ್ತೀನಿ, ಉಂಗುರ ಕಳ್ಕೊಂಡವ್ರು ಯಾರಾದ್ರೂ ಇದ್ರ ಇಲ್ಲಿ ಉಂಗುರ ಸಿಕ್ಕದಂತ ತಿಳ್ಕೊಂಡು ಡಂಗೂರ ಹಾಕಿಸ್ತೀನಿ ಅಂತ ತಿಳ್ಕೊಂಡು ಅಂದಿದ್ರಿ, ಮತ್ತು ಡಂಗೂರವನ್ನು ಹಾಕಿಸ್ಲಿಲ್ಲ ಅಂತ ತಿಳ್ಕೊಂಡು ಹುಡುಗ ಹೋಗಿ ಕೇಳಿದಂತ. ಅವಾಗ ಅವ ಅಂತಾನ, ಈ ಉಂಗುರ ನಂದೈತೆ ಅಂದವ. ಈ ಉಂಗುರ ನಂದೈತೆ ಅಂತ ತಿಳ್ಕೊಂಡ ಬಳಿಕ ಹುಡುಗನಿಗೆ ಸಿಟ್ಟು ಬಂತು. ಹುಡುಗನಿಗೆ ಸಿಟ್ಟು ಬಂದು ಅಂತಾನೆ, ಇದು ನಿಂದಲ್ಲ ಉಂಗುರ, ನಂದೈತಿ ಇದು ಅಂತ ತಿಳ್ಕೊಂಡವ ಅನ್ನಕತ್ತಿದ. ಆ ಕ್ಷಣವೇ ಅವ ಅಂತಾನ, ಇದು ಧರ್ಮರಾಜನಿಗೆ ಹೇಳಿನ ಕರೆ, ಆದರೆ ಈ ಊರಿನೊಳಗೊಬ್ಬ ಮಹಾರಾಜ ಅದನ, ಮಹಾರಾಜನ ಹತ್ರ ಹೋಗಿ ನಾ ವಿಷಯ ಹೇಳಬೇಕಿದನ್ನ ಅಂತ ತಿಳ್ಕೊಂಡು ಏನು ಮಾಡಿದ, ಅಲ್ಲಿಂದ ಸೀದಾ ಮಹಾರಾಜ ಅರಮನೆ ಹತ್ರ ಬರಕತ್ತಿದ್ದ. ಅರಮನೆ ಹತ್ರ ದ್ವಾರಪಾಲಕರು ಹೊರಕ್ಕೆ ಹಂಗೆ ಹಾಕ್ಕೊಂಡಿರ್ತಕ್ಕಂಥ ನಿರ್ಗತಿಕನಾಗಿರುವಂಥ ಒಬ್ಬ ಹುಡುಗ ಅವಾಗ ಹೋಗಿ ದ್ವಾರ ಬಾಗಿಲು ನಿಂತ್ಕೊಂಡಿದ್ದ. ದ್ವಾರ ಬಾಗಿಲು ಮುಚ್ಚಿತ್ತು, ಕೌಲುಗಾರರಿದ್ದರು ನಿಂತ್ಕೊಂಡಿದ್ರು ದ್ವಾರಪಾಲಕರು. ಅವ್ರಂತಾರ, ಒಳಗೆ ಬಿಡಂಗಿಲ್ಲ, ನೀನು ನೋಡೋದಕ್ಕೆ ನಿರ್ಗತಿಕನಾಗಿದ್ದೀ, ನೋಡೋದಕ್ಕೆ ಅಸಹ್ಯವಾಗಿದೆಯೋ, ಯಾವ ಊರು ಏನೋ ಗೊತ್ತಿಲ್ಲ, ಇಲ್ಲ ನಾನು ಮಹಾರಾಜನ ಭೇಟಿ ಆಗುವುದಕ್ಕಾಗಿ ಬಂದೀನಿ, ದರ್ಶನ ಪಡೆದುಕೊಳ್ಳೋದಕ್ಕಾಗಿ ಬಂದೀನಿ, ನನಗೊಂದಿಷ್ಟು ಅವಕಾಶ ಮಾಡಿಕೊಡಿ ಅಂತ ತಿಳ್ಕೊಂಡ್ರು ಕೂಡ ದ್ವಾರಪಾಲಕರು ಜಾರಿ ಬಿಡಲಿಲ್ಲ. ಹಿಂಗೆ ದ್ವಾರಪಾಲಕರ ನಡುವೆ ಇವನು ನೋಡಿ ಜಗಳ ಆಗಕತ್ತಿತ್ತು. ಆ ಕ್ಷಣವೇ ದ್ವಾರ ಬಾಗಿಲವನ್ನು ತೆಗೆದು ರಾಜ ಹಿಂಗೆ ಹೊರಗಡೆ ಬರಕತ್ತಿದ್ದ. ಏನದು ಜಗಳ ಅಂತ ತಿಳ್ಕೊಂಡು ಹಿಂಗೆ ಹೇಳುವುದ್ರೊಳಗಾಗಿ, ಇಲ್ಲ ನಾನು ಒಳಗಡೆ ಹೋಗ್ಬೇಕಂತ ತಿಳ್ಕೊಂಡು ಅಂತಿದ್ದೀನಿ, ಇವ್ರು ಬಿಡ್ತಾ ಇಲ್ಲ. ಯಾಕೋ ಏನಾಯ್ತು ಅಂದ್ರೆ ಅವ್ರು, ಮಹಾರಾಜ ಯಾರು ನೀನು, ಏನಾಯ್ತು, ನಿನ್ನ ಮೈ ಮೇಲೆ ಚಿಂದಿ ಆಗಿರುವಂಥ ಬಟ್ಟೆಗಳದಾವ, ಯಾರು ನೀನು? ನೋಡು ಮಹಾರಾಜರೇ, ನಿಮ್ಮ ಪಾದಕ್ಕೆ ಅನಂತ ಭಕ್ತಿ ಪ್ರಣಾಮಗಳು. ಆದ್ರೆ ನನ್ನದೊಂದು ವಿಷಯದ, ಏನು ಅಂತ ತಿಳ್ಕೊಂಡ್ರೆ, ನಾನು ತಾಯಿ ಗುಡಿಸಲೊಳಗೆ ನಾವು ಜೀವನ ಮಾಡ್ತೀವಿ. ಆದರೆ ನನ್ನ ತಾಯಿ ಒಂದು ಮಾತು ಹೇಳಿದ್ಲು ನನಗೆ, ಏನಂತ ಅಂತ ತಿಳ್ಕೊಂಡ್ರೆ, ಯಾವುದೇ ಪರವಸ್ತುಗಳನ್ನು ಮುಟ್ಟಬೇಡ ಅಂತ ತಿಳ್ಕೊಂಡದ್ದಕ್ಕಾಗಿ ನನಗೆ 4 ದಿನಗಳ ಹಿಂದೆ ನನಗೊಂದು ವಜ್ರದ ಉಂಗುರ ಸಿಕ್ಕಿತ್ತು, ಧರ್ಮರಾಜರ ಹತ್ರ ಕೈ ಕೊಟ್ಟು ಬಂದಿದ್ದೆ, ಡಂಗೂರ ಹಾಕಿಸ್ತೀನಿ ಅಂತ ತಿಳ್ಕೊಂಡು ಅಂದಿದ್ರು, ಅವ್ರು ಹಾಕಿಸಿದ್ದಿಲ್ಲ, ಹಾಗಾಗಿ ನಿಮಗೆ ಈ ಒಂದು ಪಿರಾದಿ ಹೇಳಕ್ಕೆ ಬಂದೀನಿ ಅಂತ ತಿಳ್ಕೊಂಡಂದ. ಮಹಾರಾಜ ಒಳಗಡೆ ಕರ್ಕೊಂಡು ಹೋದ. ಯಾಕೆ? ಸತ್ಯವನ್ನ ನುಡಿದಿರ್ತಕ್ಕಂಥ ಒಬ್ಬ ಹುಡುಗ, ಸತ್ಯವನ್ನ ನುಡಿತಕ್ಕಂಥ ಒಬ್ಬ 9 ವರ್ಷದ ಬಾಲಕ ಇಷ್ಟು ಸತ್ಯವನ್ನ ನುಡಿತಾ ಇದೆಯಪ್ಪ, ಅವತ್ತು ಪರವಸ್ತು ಅಂತ ತಿಳ್ಕೊಂಡು ಬೇಡ ಅಂತ ತಿಳ್ಕೊಂಡು ನಿನಗೆ ಹೇಳಾಳ ಅಂದ ಬಳಿಕ, ನಿಮ್ಮ ತಾಯಿ ನಿನಗೆ ಹೇಳಾಳ ಅಂತ ತಿಳ್ಕೊಂಡ ಬಳಿಕ ಬಾ ಒಳಗಡೆ ಹೋಗೋಣ ಅಂತ ತಿಳ್ಕೊಂಡು ಅರಮನೆ ಒಳಗೆ ಕುಳಿಸಿಕೊಂಡ. ಅರಮನೆ ಒಳಗೆ ಕುಳಿತುಕೊಂಡು ಎಲ್ಲ ವಿಚಾರ ಮಾಡಿದ, ಮಂತ್ರಿಗಳಿಗೆಲ್ಲರಿಗೆ ಹೇಳಿದ, ನಾನೊಬ್ಬ ನಮ್ಮ ಅರಮನೆಗೆ ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇದ್ದೆ, ಆದರೆ ನಿಜವಾಗಿಯೂ ಕೂಡ ನನಗೆ ಉತ್ತರಾಧಿಕಾರಿ ಸಿಕ್ಕ, ಇವನೇ ಮುಂದಿನ ಉತ್ತರಾಧಿಕಾರಿ ಅಂತ ತಿಳ್ಕೊಂಡು ಮಾಡಿಕೊಂಡ. ಶರಣರ ನೋಡಿ ಹೆಂಗದ, ಮುಂದಿನ ಮಹಾರಾಜನಾಗಿ ಹೋದ 9 ವರ್ಷದ ಹುಡುಗ. ಯಾಕ? ತಾಯಿ ಕೊಡುವಂಥ ಸಂಸ್ಕಾರ. ತಾಯಿ ಹೇಳಿದ್ಲು ಏನಂತ, ಮಗ ಕಳು ಮಾಡಬೇಡ, ಸುಳ್ಳು ಹೇಳಬೇಡ, ಕೊಲೆ ಮಾಡಬೇಡ, ಕೊಲೆ ಮಾಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎನ್ನುವ ಹಾಗೆ ತಾಯಿ ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಫಲದ ರೂಪವಾಗಿ ಆ ಕ್ಷಣವೇ ಮಂತ್ರಿಗೆ ಹೇಳಿದ, ಇವನೇ ನನ್ನ ಮುಂದಿನ ಉತ್ತರಾಧಿಕಾರಿ ಅಂತ ತಿಳ್ಕೊಂಡು ಘೋಷಣೆ ಮಾಡಿದ. ಅವನನ್ನು ತಾಯಿಯನ್ನು ಕರ್ಕೊಂಡು ಬಂದು ನೋಡಿ ಹೆಂಗೈತೆ ತಾಯಿ ಏನಂತ ತಿಳ್ಕೊಂಡು ಕೊಡುವಂಥ ಸಂಸ್ಕಾರ. ಒಂದು ದಿನದೊಳಗನೆ ಶರಣರ
ಬೆಳಕು ಹರಿಯುವುದರೊಳಗಾಗಿ ಒಂದು ವಜ್ರದ ಉಂಗುರ ಆ ತಾಯಿ ಸಂಸ್ಕಾರ ಕೊಟ್ಟದ ಪ್ರತಿಫಲದ ರೂಪವಾಗಿ ಮಗ ಮಹಾರಾಜನಾದ, ತಾಯಿ ರಾಜಮಾತೆಯಾದಳು. ಬೆಳಕನು ಹೆಂಗದ ತಾಯಿ ರಾಜಮಾತೆ ಆದಳು ಹೆಂಗೈತೆ. ಅದಕ್ಕೆ ತಾಯಿ ಕತ್ತು ಕೊಡುವಂಥ ಸಂಸ್ಕಾರ ಈ ಜಗತ್ತಿನೊಳಗೆ ಭಾಳ ಚೆನ್ನಾಗಿರ್ತದೆ. ತಾಯಿ ಬಹಳಷ್ಟು ಮುಖ್ಯ ಅಂತ ತಿಳ್ಕೊಂಡಂತಾರೆ. ಗಬಾಯಿಗಳು ಹಾಡ್ತಾರೆ ಕೇಳಿ. 9 ತಿಂಗಳು ನನ್ನ ಎತ್ತು ಹತ್ತು ಹಡದೆಯವ್ವ, ನನ್ನ ಹಡೆಯುವಾಗ ನಿನಗೆ ಕಷ್ಟ ಬೆಷ್ಟು ತಾಯವ್ವ. ಓ ನನ್ನ ತಾಯವ್ವ, ಜಗದ ಜನನಿ ನೀನವ್ವ. ಓ ನನ್ನ ತಾಯವ್ವ, ಜಗದ ಜನನಿ ನೀನವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಓ ನನ್ನ ತಾಯವ್ವ, ಜಗದ ಜನನಿ ನೀನವ್ವ. ಓ ನನ್ನ ತಾಯವ್ವ, ಜಗದ ಜನನಿ ನೀನವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಒಂಬತ್ತು ತಿಂಗಳು ನನ್ನ ಒತ್ತು ಹೆತ್ತು ಹಡದೆಯವ್ವ. ನನ್ನ ಹಡೆಯುವಾಗ ನಿನಗೆ ಕಷ್ಟವೆಷ್ಟು ತಾಯವ್ವ. ನನ್ನ ಹಡೆಯುವಾಗ ನಿನಗೆ ಕಷ್ಟವೆಷ್ಟು ತಾಯವ್ವ. ಮುದ್ದಾಡಿ ನನಗೆ ಎದೆ ಹಾಲು ಕುಡಿಸಿ, ಮುದ್ದಾಡಿ ನನಗೆ ಎದೆ ಹಾಲು ಕುಡಿಸಿ, ಮುದ್ದಿನ ಗಿಣಿ ಹಂಗ ಸಾಕಿದೆಯವ್ವ. ಓ ನನ್ನ ತಾಯವ್ವ, ಜಗದ ಜನನಿ ನೀನವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ನಾನು ಹುಟ್ಟಿದ ಮೇಲೆ ನನ್ನ ತಂದೆ ತೀರಿದನವ್ವ. ನಾನು ಹುಟ್ಟಿದ ಮೇಲೆ ನನ್ನ ತಂದೆ ತೀರಿದನವ್ವ. ನನ್ನ ಮುಖವ ನೋಡಿ ದಿನಗಳ ಕಳೆದೆಯವ್ವ. ನನ್ನ ಮುಖವ ನೋಡಿ ದಿನಗಳ ಕಳೆದೆಯವ್ವ. ತುತ್ತು ಅನ್ನಕ ಹಗಲು ರಾತ್ರಿ, ತುತ್ತು ಅನ್ನಕ ಹಗಲು ರಾತ್ರಿ, ದುಡಿದು ದುಡಿದು ಸಾಕಿದೆಯವ್ವ. ಓ ನನ್ನ ತಾಯವ್ವ, ಜಗದ ಜನನಿ ನೀನವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಇದ್ದರ ಇರಬೇಕವ್ವ ನಿನ್ನಂತ ತಾಯವ್ವ. ಕುಂತರು ನಿಂತರು ನನಗೆ ಸದಾ ನೆನಪು ನಿನದವ್ವ. ಇದ್ದರ ಇರಬೇಕವ್ವ ನಿನ್ನಂತ ತಾಯವ್ವ. ಕುಂತರು ನಿಂತರು ನನಗೆ ಸದಾ ನೆನಪು ನಿನದವ್ವ. ಮೊದಲಿಗೆ ತಾಯಿ ದೇವರು ಅನ್ನುವ, ಮೊದಲಿಗೆ ತಾಯಿ ದೇವರು ಅನ್ನುವ ಗಾದೆಯ ಮಾತು ಸುಳ್ಳಲ್ಲವ್ವ. ಓ ನನ್ನ ತಾಯವ್ವ, ಜಗದ ಜನನಿ ನೀನವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ.
ಸುಖ ನಿನ್ನಿಂದ ಕಂಡೇನವ್ವ ಮಗನ ಮಮತೆಯೊಳಗೆ ನೀನು ಸ್ವರ್ಗವಾಸಿಯಾದವ್ವ. ಕಾಣಬಾರದೆಲ್ಲ ಸುಖ ನಿನ್ನಿಂದ ಕಂಡೇನವ್ವ ಮಗನ ಮಮತೆಯೊಳಗೆ ನೀನು ಸ್ವರ್ಗವಾಸಿಯಾದವು. ತಾಳ್ಕೇರಿ ಮಾಸ್ತರ ತಾಯಿಯ ಕುರಿತು ತಾಳ್ಕೇರಿ ಮಾಸ್ತರ ತಾಯಿಯ ಕುರಿತು ಅನುಭವದ ಹಾಡನು ಬರದಾನವ್ವ. ಓ ನನ್ನ ತಾಯವ್ವ ಜಗದ ಜನನಿ ನೀನವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ಭೂಮಿ ತೂಕದ ತಾಯಿ ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ. ನನ್ನ ತಾಯವ್ವ ಹಾಡು ಬರೆದವ್ರು ಇಲ್ಲೇ ತಾಳಿಕೇರಿ ಬಸವಂತವರು. ಇವರು ಮಾಸ್ಟ್ರು ತಾಳಿಕೇರಿ ಅವರು ಭಾಳ ಚೆನ್ನಾಗಿ ಆಶ್ರಮದಲ್ಲಿದ್ದು ತಮ್ಮ ಒಂದು ಜೀವನ ವೃತ್ತಿಯನ್ನು ಕಳೆದಿರ್ತಕ್ಕಂಥವ್ರವರು. ಓ ನನ್ನ ತಾಯವ್ವ ಭಾಳಷ್ಟು ಹಾಡು ಬರೆದ ಎಡೆಯೂರು ಸಿದ್ಧಲಿಂಗೇಶ್ವರ ಮೇಲೆ ಹಾಡು ಬರೆದಾರಲ್ಲ ಅವರೇ. ಅದಕ್ಕೆ ತಾಯಿಯ ಋಣ, ತಾಯಿಯ ಒಂದು ಕೊಟ್ಟಿರ್ತಕ್ಕಂಥ ಜನ್ಮದ ಋಣ ನಾವು ನೀವು ತೀರಿಸೋದಕ್ಕಾಗುವುದಿಲ್ಲ. ಇಲ್ಲಿ ಕೌಶಲ್ಯ ಏನಂತ ತಿಳ್ಕೊಂಡ್ರೆ ರಾಮನನ್ನು ಬೆಳೆಸ್ತಾ ಬೆಳೆಸ್ತಾ ದೊಡ್ಡವನಾದ, ಬೆಳೀತಾ ಬೆಳೀತಾ ದೊಡ್ಡವನಾದ. ಬೆಳೆದ ಬಳಿಕ ಅವಾಗ ರಾಮನನ್ನು ವಿದ್ಯೆಯನ್ನು ಕಲಿಯುವುದಕ್ಕಾಗಿ ವಾಸಿಷ್ಠ ಋಷಿಗಳ ಹತ್ರ ಕಳಿಸಿದರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಹತ್ರ ಕಳಿಸಿ ಶತ್ರುಘ್ನರನ್ನು ವಾಸಿಷ್ಠ ಋಷಿಗಳು ಅಂದ್ರೆ ಆ ರಾಜ್ಯದ ಅರಮನೆಯ ಗುರುಗಳು ಅಂತಾರೆ. ರಾಜಗುರುಗಳು ಅಂತ ಕರೀತಾರೆ ಅವರಿಗೆ. ರಾಜಗುರುಗಳು, ಅರಮನೆಯ ಗುರುಗಳಿಗೆ ರಾಜಗುರುಗಳು ಅಂತಾರೆ. ಅಲ್ಲಿ ವಿದ್ಯೆ ಕಲಿಯುವುದಕ್ಕೆ ಕಳಿಸಿದರು. ಆದರೆ ಅಲ್ಲಿ ಬಿಲ್ಲು ವಿದ್ಯೆ ಮತ್ತು ಯಾವ್ಯಾವ ರೀತಿ ಬಿಲ್ಲು ವಿದ್ಯೆ, ಶಬ್ದವೇದಿ, ಬಾಣ ಪ್ರಯೋಗ ಹ್ಯಾಂಗ್ರಿ ಮಾಡಬೇಕು ಅನ್ನುವುದನ್ನು ಎಲ್ಲ ವಿದ್ಯೆಗಳನ್ನು ಕರಗತ ಮಾಡಿಕೊಳ್ಬೇಕು. ಆ ವಿದ್ಯೆಯನ್ನು ಕರಗತ ಮಾಡಿಕೊಳ್ಳುವಂಥ ವಿದ್ಯೆಯನ್ನು ವಾಸಿಷ್ಠ ಋಷಿಗಳು, ಗೌತಮ ಋಷಿಗಳು, ಭರದ್ವಾಜ ಋಷಿಗಳು, ಸಾಕಷ್ಟು ಮಂದಿ ಋಷಿಗಳು ರಾಮನಿಗೆ, ಲಕ್ಷ್ಮಣನಿಗೆ, ಭರತ, ಶತ್ರುಘ್ನನಿಗೆ ವಿದ್ಯೆಯನ್ನು ಕಲಿಸಕತ್ತಿದ್ರು. ಅದಕ್ಕೆ ವಿದ್ಯೆಯನ್ನು ಕಲಿಬೇಕಂತ, ವಿದ್ಯೆಯನ್ನು ಕಲಿಬೇಕು. ಯಾವುದೇ ವಿದ್ಯೆಯನ್ನು ಕಲಿಬೇಕಂತ ವಿದ್ಯೆಯನ್ನು ಕಲಿ. ಆದರೆ ಆ ವಿದ್ಯೆ ಹೇಗಿರಬೇಕು? ನಾವು ಕಲಿಯುವಂಥ ವಿದ್ಯೆ, ಆ ಕಲಿತುವಂಥ ವಿದ್ಯೆ ಅದು ಇನ್ನೊಬ್ಬರಿಗೆ ಕೊಡೋದಕ್ಕೆ ಬರೋದಿಲ್ಲ. ಹಣ ಗಳಿಸಿದ್ವಿ ಅಂದ್ರೆ ಕೊಡಕ್ಕೆ ಬರ್ತೈತಿ. ಅಣ್ಣ ತಮ್ಮಂದ್ರೊಳಗೆ ಹಣ ಗಳಿಸಿವಿ ಅಂದ್ರೆ ಕೊಡಕ್ಕೆ ಬರ್ತೈತಿ. ಆದ್ರೆ ಗಳಿಸಿರುವ ವಿದ್ಯೆಯನ್ನು ಕೊಡಕ್ಕೆ ಬರಂಗಿಲ್ಲ. ಆಸ್ತಿ ಗಳಿಸಿದ್ವಿ ಅಂದ್ರೆ ಪಾಲು ಮಾಡಕ್ಕೆ ಬರ್ತೈತಿ, ಹಣ ಪಾಲು ಮಾಡಕ್ಕೆ ಬರ್ತೈತಿ, ಮನಿ ಪಾಲು ಮಾಡಕ್ಕೆ ಬರ್ತೈತಿ. ಆದ್ರೆ ವಿದ್ಯೆಯನ್ನು ಎಂದೂ ಕೂಡ ಪಾಲು ಮಾಡಕ್ಕೆ ಬರಂಗಿಲ್ಲ. ಈಗ ಒಬ್ಬ ಮನೆಯಾಗ ವಕೀಲ ಅದಾನ, ಒಬ್ಬ ಡಾಕ್ಟರ್ ಅದಾನ, ಒಬ್ಬ ಡಾಕ್ಟರ್ ಅದಾನ, ಒಬ್ಬ ವಕೀಲ ಅದಾನ, ಒಬ್ಬ ರೈತ ಅದಾನ. ಇಲ್ಲಣ್ಣ ಇವತ್ತು ನಾನು ದವಾಖಾನೆಗೆ ಹೋಗ್ತೀನಿ, ಹೊಲಕ್ಕೆ ಹೋಗೋದು ನಡೀತೈತೇನ? ನಡೀತೈತೆ? ನಡೆಯಂಗಿಲ್ಲ. ವಕೀಲನ ಕೆಲಸ ಮಾಡೋದು, ಡಾಕ್ಟರ್ನೇ ಕೆಲಸ ಮಾಡೋದು, ರೈತನೇ ಕೆಲಸ ಮಾಡೋದು. ಹಂಗೆ ವಿದ್ಯೆಯನ್ನು ಕಲಿಬೇಕಾದ್ರೆ ಕಂಠಪೂರ್ತಿ ಕುಡಿ ಇಲ್ಲವೇ ಮುಟ್ಟದಿರು ಅಂತ ಕರೀತಾರೆ. ಕಂಠಪೂರ್ತಿ ಕುಡಿ ಇಲ್ಲವೇ ವಿದ್ಯೆಯನ್ನು ಮುಟ್ಟಲಿಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ಕರೀತಾರೆ. ಹಾಗಾಗಿ ಧನುರ್ಧಾರಿಯಾಗಿರ್ತಕ್ಕಂಥ ರಾಮನಿಗೆ ವಿದ್ಯೆಯನ್ನು ದಾರಿ ಎರಿತಾರೆ. ಸಾಕಷ್ಟು ವಿದ್ಯೆಗಳದ ಅದರೊಳಗೆ. ಬಾಣ ಪ್ರಯೋಗ ಮಾಡುವಂಥ ವಿದ್ಯೆಗಳು ಸಾಕಷ್ಟು ವಾಸಿಷ್ಠ ಋಷಿಗಳ ಹತ್ರ ಕಲಿತ ಬಳಿಕ ಸ್ವಲ್ಪ ದಿನಗಳಾದ ಬಳಿಕ ಅಲ್ಲಿಗೊಬ್ಬ ಋಷಿಗಳು ಬಂದರು ಅರಮನೆಗೆ. ಯಾರು? ಕೌಶಿಕ ಮಹರ್ಷಿಗಳಂತ ತಿಳ್ಕೊಂಡು ಬರ್ತಾರೆ. ಕೌಶಿಕ ಮಹರ್ಷಿಗಳು ಅರಮನೆಗೆ ಬರತಕ್ಕಂಥ ಸಮಯದೊಳಗೆ ದಶರಥ ಮಹಾರಾಜ ಏನೆಲ್ಲ ಸ್ವಾಗತವನ್ನು ಮಾಡಿದ, ಭಾಳ ಚೆನ್ನಾಗಿ ಸ್ವಾಗತ ಮಾಡಿದ. ಗುರುಗಳು ಬರಾಕತ್ತಾರ ಅಂತೇಳಿ. ವಿಶ್ವಾಮಿತ್ರ ಪರಾಶರ ಮುನಿಗಳು ಹಿಂಗೆ ಬರಾಕತ್ತಾರಂದ ಬಳಿಕ ಏನೆಲ್ಲ ಸ್ವಾಗತದೊಂದಿಗೆ ಅರಮನೆ ಒಳಗೆ ಬರಮಾಡಿಕೊಂಡ ಕೌಶಿಕ ಮಹರ್ಷಿಗಳನ್ನು. ಒಳಗಡೆ ಹೋದ, ಕುಳಿತುಕೊಂಡ ಬಳಿಕ ಕೌಶಿಕ ಮಹರ್ಷಿಗಳು ಎಲ್ಲ ಕ್ಷೇಮಗಳನ್ನು ಕೇಳಕತ್ತಿದ. ಏನು ಅಂತ ತಿಳ್ಕೊಂಡು ಎಲ್ಲ ಕ್ಷೇಮಗಳನ್ನು ಕೇಳಕತ್ತಿದ. ಕೇಳಿದ ಬಳಿಕ ಅವಾಗ ಗುರುಗಳು ಬಂದಿದ್ದು ಬಹಳ ಒಳ್ಳೆಯದಾತು, ನಮ್ಮ ಒಂದು ಅರಮನೆಗೆ ಬಂದಿದ್ದು ಬಹಳ ಒಳ್ಳೆಯದಾತು, ಬಂದಿರತಕ್ಕಂಥ ಕಾರಣ ಏನು ಅಂತ ಕೇಳಿದ. ಏನು ಅಂತ ತಿಳ್ಕೊಂಡ ಬಳಿಕ ಅವಾಗ ದಶರಥ ಮಹಾರಾಜನಿಗೆ ಕೇಳಿದ ಬಳಿಕ ಕೌಶಿಕ ಋಷಿಗಳು ಹೇಳಕತ್ತಿದ್ರು, ಇಲ್ಲ, ನಾನು ರಾಮನನ್ನು ಕರೆದುಕೊಂಡು ನನ್ನ ಆಶ್ರಮಕ್ಕೂ ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡಂದ. ಯಾಕೆ ಗುರುಗಳೇ, ಯಾಕೆ ಕರೆದುಕೊಂಡು ಹೋಗ್ತಾ ಇದ್ದೆ ರಾಮನನ್ನು? ಇಲ್ಲ, ರಾಮನನ್ನು ನಾನು ಕರೆದುಕೊಂಡು ಹೋಗೋದು ಎದಕ್ಕೆ ಅಂತ ತಿಳ್ಕೊಂಡಂದ್ರೆ, ನಾನು ಒಂದು ಯಜ್ಞವನ್ನು ನಿರ್ಮಾಣ ಮಾಡಿದ್ದೇನೆ. ನಾನು ಯಜ್ಞವನ್ನು ನಿರ್ಮಾಣ ಮಾಡುವ ಸಮಯದೊಳಗೆ ಅಲ್ಲಿರುವಂಥ ತಾಟಕಿ, ಸುಬಾವು, ಮಾರಿಸ ಅಂತಕ್ಕಂಥ ರಾಕ್ಷಸರ ಹಾವಳಿ ಜಾಸ್ತಿ ಆಗಿದೆ.
ಅದಕ್ಕೆ ನಾನು ಯಜ್ಞ ಮಾಡಬೇಕಾದ್ರೆ ಆ ಹಾವಳಿ ಜಾಸ್ತಿ ಆಗಿರುವುದರಿಂದ ನಾನು ಏನಾದರೂ ಅವರನ್ನು ಸಂಹಾರ ಮಾಡಿದೆ ಅಂತ ತಿಳ್ಕೊಂಡ್ರೆ ಬ್ರಹ್ಮ ಹತ್ಯೆ ಆಗ್ತದ, ಅದಕ್ಕೆ ನಾನು ಅವರನ್ನು ಬ್ರಹ್ಮ ಹತ್ಯೆ ಮಾಡಲಿಕ್ಕೆ ತಯಾರಿಲ್ಲ ಅಂತ ತಿಳ್ಕೊಳ್ಳೋಣ. ಮತ್ತು ರಾಮನ ಸಣ್ಣವದನ ಅವನು ಕರ್ಕೊಂಡು ಹೋಗೋದು ಎದಕ್ಕೆ? ಇಲ್ಲ, ರಾಮ ಬಲಿಷ್ಠನಾಗಿರ್ತಕ್ಕಂಥವನು, ರಾಮ ಅತಿ ಬಲವಾಗಿರ್ತಕ್ಕಂಥವನು, ಬಹಳ ಶಕ್ತಿಯುತನಾಗಿರ್ತಕ್ಕಂಥ ರಾಮ ಅವರನ್ನ ಸಂಹಾರ ಮಾಡೇ ಮಾಡ್ತಾನೆ ಅಂತಕ್ಕಂಥ ನಂಬಿಕೆ ನನ್ನ ಒಳಗದ. ಅದಕ್ಕೆ ಅವ್ರನ್ನ ಕರ್ಕೊಂಡು ನಾವು ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡು ಕೌಶಿಕ ಮಹರ್ಷಿಗಳು ಹೇಳಿದರು. ಅವ್ರನ್ನ ಕರ್ಕೊಂಡು ಅದಕ್ಕೆ ಹೋಗ್ತಾ ಇದ್ದೇನೆ, ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ತಿಳ್ಕೊಂಡ ಬಳಿಕ ಭಾಳ ದುಃಖಿತನಾದ್ರಂತ ದಶರಥ. ಇಲ್ಲ ಗುರುಗಳೇ, ನಾನು ಅವರನ್ನು ಕಳಿಸುವುದಿಲ್ಲ, ಬೇಕಾದ್ರೆ ನಾನೇ ಬರ್ತೀನಿ, ಅವ್ರನ್ನ ಸಂಹಾರ ಮಾಡುವುದಕ್ಕೆ ನಾನು ಬರ್ತೀನಿ, ಅವ್ರನ್ನ ಕಳಿಸಿಕೊಡುವುದಿಲ್ಲ, ನಾನು ಬರ್ತೀನಿ ಅಂತ ತಿಳ್ಕೊಂಡಾಗ ನೀವು ಬರುವುದು ಬೇಡ ಅಂದ. ನೀವು ಬರುವುದು ಬೇಡ, ರಾಮ ಬರಬೇಕು, ರಾಮನ ಜೊತೆಗೇನೆ ಯುದ್ಧ ನಡೀತದ, ಅದಕ್ಕೆ ರಾಮನೇ ಬಂದು ಅವ್ರು ಸಂಹಾರ ಆಗ್ತದಿಲ್ಲ, ಸಂಹಾರ ಆಗಂಗಿಲ್ಲ, ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ತಿಳ್ಕೊಂಡ ಬಳಿಕ ಅಷ್ಟು ದಿನಗಳ ಪರ್ಯಂತರ ವರ್ಷಗಟ್ಟಲೆ ಕಾಯ್ದುಕೊಂಡು ಕುಳಿತುಕೊಂಡು ಮಗನನ್ನು ಪಡೆದುಕೊಂಡಿರ್ತಕ್ಕಂಥ ದಶರಥ ಹೇಗೆ ಕಾಡಿನೊಳಗೆ ನಾನು ಕಳಿಸಲಿ ಅಂತ ತಿಳ್ಕೊಂಡು ದುಃಖಿತನಾದ. ಅವಾಗ ಒಂದು ಮಾತು ಕೌಶಲ್ಯನ್ನು ನಾನು ಕೇಳಬೇಕಂತ ತಿಳ್ಕೊಂಡು ಹೋಗಿ ಕೌಶಲ್ಯನ್ನು ಕೇಳಕ್ಕೆ ಹೋದಂತ ಆಕಿ ದುಃಖಿತಳಾಗಿ ಹೇಳಕತ್ತಿಲ್ಲಂತ. ಏನಂತ? ನಾ ಮಗನನ್ನು ಕಳಿಸ್ಕೊಡಂಗಿಲ್ಲ, ನಾ ಕಳ್ಸಕ್ಕಾಗಂಗಿಲ್ಲ. ಇಷ್ಟು ವರ್ಷಗಳ ಆದ ಬಳಿಕ ನನಗೆ ಗಂಡು ಮಗು ಜನಿಸಿದ, ರಾಮ ಹುಟ್ಟಿ ಬಂದಾನಂದ ಬಳಿಕ ನನ್ನ ಮಡಿಲನ್ನು ತುಂಬಿರ್ತಕ್ಕಂಥ ರಾಮ, ನನ್ನ ಮಡಿಲನ್ನು ತುಂಬಿರ್ತಕ್ಕಂಥವನು ರಾಮ, ನಾನು ಬಿಟ್ಟು ಕೊಡಂಗಿಲ್ಲ ಅಂತ ತಿಳ್ಕೊಂಡು ಅನ್ನಕತ್ತಿದ್ಲು. ಅವಾಗ ಕೌಶಿಕ ಋಷಿಗಳು ಹೇಳಕತ್ತಿರು, ಇಲ್ಲಮ್ಮ ಕಳಿಸ್ಕೊಡು, ಏನಾಗೋದಿಲ್ಲ, ಕಳಿಸ್ಕೊಡು ಅಂತ ತಿಳ್ಕೊಂಡಂದಾಗ ಅವಾಗ ಹೇಳಕತ್ತಿದ್ರು, ಇಲ್ಲ ನನಗೆ ಇಷ್ಟು ವರ್ಷಗಳ ಆದ ಬಳಿಕ ಹಿಂಗಾಗೈತೆ, ನಾ ಹೆಂಗೆ ಕಳಿಸ್ಕೊಡು ಅಂತ ತಿಳ್ಕೊಂಡು ಭಾಳ ಹಠ ಮಾಡಕೈತೆ. ಆಯ್ತು ಅಂತ ತಿಳ್ಕೊಂಡು ಕೌಶಿಕ ಮಹರ್ಷಿಗಳು ರಾಮ ಮತ್ತು ಲಕ್ಷ್ಮಣನ ಕರೆದುಕೊಂಡು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೊಂಟಿತ್ತು. ಮತ್ತು ಕೌಶಿಕ ಅಂತ ತಿಳ್ಕೊಂಡ ಬಳಿಕ ಅವನೇನು ಸುಮ್ಮನೆ ವ್ಯಕ್ತಿಯಲ್ಲ, ಅವನು ಬ್ರಹ್ಮ ಋಷಿ, ಅವನೊಬ್ಬ ಬ್ರಹ್ಮ ಋಷಿ. ಎಂಥ ಬ್ರಹ್ಮ ಋಷಿ ಅಂತ ತಿಳ್ಕೊಂಡಂದ್ರೆ ಸ್ವರ್ಗವನ್ನೇ ನಿರ್ಮಾಣ ಮಾಡಿರ್ತಕ್ಕಂಥವನವ. ಸ್ವರ್ಗ ಬೇಕು ಅಂತ ತಿಳ್ಕೊಂಡಂದ್ರೆ ಮತ್ತೊಂದು ಸ್ವರ್ಗವನ್ನು, ಪ್ರತಿ ಸ್ವರ್ಗವನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥವನು ಅವನು ಕೌಶಿಕ ಮಹಾರಾಜ. ಅಂಥವನು ಕೌಶಿಕ. ಯಾರೋ ತ್ರಿಶಂಕುಮ ಅಂತ ತಿಳ್ಕೊಂಡು ಮಹಾರಾಜನಾಗಿರ್ತಕ್ಕಂಥವನು ಏನಂತ ತಿಳ್ಕೊಂಡಂದ್ರೆ ಕೇಳಿದ್ರಂತ, ನಾ ಸ್ವರ್ಗಕ್ಕೆ ಹೋಗ್ಬೇಕಂತ ತಿಳ್ಕೊಂಡಂದಾಗ ಸ್ವರ್ಗಕ್ಕೆ ಹೋದಾಗ ಇಂದ್ರ ಬೇಡ ಅಂತ ತಿಳ್ಕೊಂಡು ಕಳಿಸಿದ್ದಂತ. ಇಂದ್ರದೇವ ಬೇಡ ಅಂತ ತಿಳ್ಕೊಂಡು ಕಳಿಸಿದ ಬಳಿಕ ಆ ಕ್ಷಣವೇ ಏನು ಮಾಡಿದ, ಒಳ್ಳೆ ಬಂದಂತ ವಿಶ್ವಾಮಿತ್ರ ಪರಾಶರ ಮುನಿಗಳ ಹತ್ರ ಬಂದು ಕೇಳಿದಂತ, ನನ್ನ ಮರಳಿ ಕಳಿಸಿದವ ಸ್ವರ್ಗದಿಂದ ಅಂತ ತಿಳ್ಕೊಂಡ ಬಳಿಕ ಸ್ವರ್ಗವನ್ನು, ಪ್ರತಿ ಸ್ವರ್ಗವನ್ನು ನಿರ್ಮಾಣ ಮಾಡಿರ್ತಕ್ಕಂಥವನು ಕೌಶಿಕ ಮಹಾರಾಜ. ಮತ್ತೊಂದು ಸ್ವರ್ಗವನ್ನು ನಿರ್ಮಾಣ ಮಾಡಿದ. ಹಾಗಾಗಿ ತಪಸ್ಸು ಮಾಡೋದ್ರೊಳಗೆ ನಮ್ಮ ಭಾಳಷ್ಟು ಇದ್ದ. ಅವನೇನು ಮಾಡ್ತಿದ್ದ ಅಂದ್ರೆ, ಅವನು ಸೃಷ್ಟಿ ಮಾಡಬೇಕಂತ ಬ್ರಹ್ಮ ಋಷಿ ಆಗ್ಬೇಕಂತ ತಿಳ್ಕೊಂಡು ತಪಸ್ಸು ಮಾಡಿದನ್ರಿ. ಅವ ಬ್ರಹ್ಮ ಋಷಿ ಆಗಬೇಕು ಅಂತ ತಿಳ್ಕೊಂಡು ತಪಸ್ಸು ಮಾಡಿದ ಕುಳಿತುಕೊಂಡ. ಎಷ್ಟು ಸುಮಾರು ವರ್ಷಗಳ ಪರ್ಯಂತರ ಕುಳಿತುಕೊಂಡಂತ. ಸುಮಾರು ವರ್ಷಗಳ ಪರ್ಯಂತರ ಕುಳಿತುಕೊಂಡ. ಹೆಂಗೆ ಕುಳಿತುಕೊಂಡ ಅಂತ ತಿಳ್ಕೊಂಡಂದ್ರೆ, ನೀರಿಲ್ಲ ಊಟ ಬಿಲ್ಲ ಹಿಂಗೆ ಕುಳಿತುಕೊಂಡು ಏನಂತ, ನಾನು ಬ್ರಹ್ಮ ಋಷಿ ಆಗಬೇಕು, ಬ್ರಹ್ಮದೇವನಿಂದ ವರ ಪಡ್ಕೋಬೇಕು, ನಾನು ಸೃಷ್ಟಿ ಮಾಡಬೇಕಂತ ತಿಳ್ಕೊಂಡು ತಪಸ್ಸು ಮಾಡಕತ್ತಿದ್ದ. ಅಂಥವ ನದಿ ದಂಡಿ ಮೇಲೆ ಕುತ್ಕೊಂಡು ಈಗ ತಪಸ್ಸು ಮಾಡಕತ್ತಿದ್ದ. ಕುಂದ್ರಬೇಕಾದ್ರೆ ಆ ಕಡೆ ದಂಡಿ ಒಳಗೆ ಅವ ಕುತ್ಕೊಂಡಿದ್ದ ಕೌಶಿಕ್ ಮಹಾರಾಜ್ ವಿಶ್ವಾಮಿತ್ರ, ಈ ಕಡೆ ದಂಡಿ ಒಳಗೆ ವಾಸಿಷ್ಠ ಋಷಿಗಳು. ವಾಸಿಷ್ಠ ಋಷಿಗಳಂತ ತಿಳ್ಕೊಂಡು ಯಾರು, ಸರಿಯೋ ನದಿಯ ದಂಡಿ ಒಳಗ ರಾಜಗುರುಗಳಾಗಿರ್ತಕ್ಕಂಥವ್ರು. ಈ ಕಡೆ ಆಶ್ರಮ ಇತ್ತು. ಆ ವಾಸಿಷ್ಠ ಋಷಿಗಳ ಧರ್ಮ ಪತ್ನಿ ಆರುಂಧತಿ ಅಂತ, ಅವ್ರ ಹೆಸರೇನು ಆರುಂಧತಿ ಅಂತೇಳಿ. ಆ ಹೆಣ್ಮಗಳು ಹೆಂಗಿದ್ಲು ಅಂತ ತಿಳ್ಕೊಂಡ್ರೆ, ಆರುಂಧತಿ ತಾಯಿಯವರು ವಾಸಿಷ್ಠ ಮಹರ್ಷಿಗಳು ಬೆಳಗ್ಗೆನೆ ಆ ತಾಯಿ ಹಿಂಗೆ ಮಲ್ಕೊಂಡು ಬೆಳಗ್ಗೆ ಒಂದು ಮಾತು ನೆನಪಿರಲಿ, ನಾವು ಭಾರತ ದೇಶದವರು, ನಾವು ಭಾರತೀಯರ ಪರಂಪರೆಯನ್ನು ಅನುಗುಣವಾಗಿ ನಡ್ಕೊಂಡು ಹೋಗಬೇಕು. ನಮ್ಮಲ್ಲಿ ಒಂದು ಅನುಗುಣ ಐತಿ, ಏನಂತ, ಗಂಡ ಬಲಗಡೆ ಇರಬೇಕು, ಹೆಂಡತಿ ಎಡಗಡೆ ಕೂತ್ಕೋಬೇಕು, ಒಂದು ನಿಯಮ ಐತೆ. ಇದು ಒಂದು ನಿಯಮ. ಮತ್ತೇನೋ ಗಂಡ ಉಣ್ಣೋತನ ಹೆಂಡತಿ ಉಣ್ಣಂಗಿಲ್ಲ, ಒಂದು ನಿಯಮ ಐತೆ. ಅವ್ರು ಹೇಳ್ಯಾರ ನಿಮಗೆ? ಹೇಳಿಲ್ಲ. ಗಂಡ ಊಟ ಮಾಡೋತನ ಹೆಂಡತಿ ಊಟ ಮಾಡಂಗಿಲ್ರಿ. ಯಾಕಂದ್ರೆ ಗಂಡ ಬಿಟ್ಟಿರುವಂಥ ತಟ್ಟಿ ಒಳಗೆ ಉಣ್ಬೇಕಂತ ತಿಳ್ಕೊಂಡು ಒಂದು ನೇಮ್ ಅದ. ಅದು ಎಲ್ಲಿ ಹೋಗಿರ್ತೈತಿ ಅಪ್ಪ, ಯಾವ ಕಡೆ ಹೋಗಿರ್ತೈತಿ, ಅದಕ್ಕೆ ಬರೋ ತನಕ ಕಾಯ್ಕಂತ ಕುಂದ್ರೆ ನಾವು ಉಪವಾಸ ಬೀಳ್ಬೇಕಾಕೈತಿ. ನೀವು ಚಲೋ ಹೇಳಾಕೈತಿ ನೋಡಿ ಈಗ. ಇದು ಎಲ್ಲಿಂದ ತಂದೇನು, ನಮಗೆ ಹೇಳೇ ಇಲ್ಲ ಇದನ್ನು. ಇದು ಭಾರತೀಯ ಪರಂಪರೆ ಅದ. ಗಂಡ ಬರೋ ತನಕ ಯಾರೋ ಒಬ್ಬರು ಹೆಣ್ಮಗಳು, ಆ ಹೆಣ್ಮಗಳು ಫೋನ್ ಹಚ್ಚಿಲ್ಲಂತ ಗಂಡಗೆ. ಏನಂತ,
ಎಲ್ಲದಿ ಊಟಕ್ಕೆ ಬಾ ಅಂತ ಫೋನ್ ಹಚ್ಚಿಲ್ಲಂತ. ಇಲ್ಲ ನಂದು ಊಟ ಆಗೈತೆ ಅಂತ ಅವ ಒಳ್ಳೆ ಹೇಳಿದಂತ. ನಂದು ಊಟ ಆಗೈತೆ ಹಿಡು ಫೋನ್ ಅಂದಂತ. ಈಗ ಜಗತ್ತಿನೊಳಗೆ ಹಿಂಗೈತಿ. ಈಗ ಹೆಣ್ಮಗಳು ಗಂಡ ಡ್ಯೂಟಿಗೆ ಹೋಗಿದ್ದ, ಗಂಡ ಡ್ಯೂಟಿಗೆ ಹೋಗಿ ಬರಬೇಕು. ದಿನ ಏನಂತ ತಿಳ್ಕೊಳೋದು, ಕೆಲವೊಬ್ರು ಹೆಣ್ಮಕ್ಳಿಗೆ ಅಡುಗೆ ಮಾಡೋದಾಗ ಗೊತ್ತಿಲ್ಲ ರೀ. ಅಡುಗೆ ಮಾಡಬೇಕು, ಚೆನ್ನಾಗಿ ರೊಟ್ಟಿ ಬಡಿಬೇಕು, ಚಪಾತಿ ಮಾಡಬೇಕು. ಕೆಲವೊಂದು ಹೆಣ್ಮಕ್ಳಿಗೆ ಇತ್ತಿತ್ಲಾಗ ಏನಂತ ತಿಳ್ಕೊಂಡ್ರೆ, ಇವತ್ತು ನಮ್ಮ ಮಠದಾಗ ಒಬ್ಬರು ಬಂದಿದ್ರು, ಹೆಣ್ಮಗಳು ಬಂದಿದ್ಲು. ಆಕೆಲ್ಲ ಹೇಳಿದ್ಲು, ಹಿಂಗೆ ರೀ ಮುತ್ಯಾರ ಹಿಂಗಾಗೈತೆ ಅಂತ ಹೇಳಿದ್ಲು. ಕೆಲವೊಬ್ರು ಏನಂತ ತಿಳ್ಕೊಂಡ್ರೆ, ಟಿ ವಿ ಒಳಗೆ ಮತ್ತು ಮೊಬೈಲ್ನೊಳಗೆ ಆನ್ಲೈನ್ ಗೊತ್ತಾಕತ್ತಿಲ್ಲ, ಮೊಬೈಲ್ನೊಳಗೆ ಆನ್ಲೈನಾಗ ನೋಡ್ತಾರೆ ಈಗ ಮಂದಿ. ಆನ್ಲೈನ್ನಾಗ ನೋಡಿ ಅಡುಗೆ ಮಾಡ್ತೈತಿ. ಈಗ ಆನ್ಲೈನಾಗ ನೋಡಿ ಅಡುಗೆ ಮಾಡಾಕತ್ತಿದ್ಲು. ಒಬ್ಬ ಹೆಣ್ಮಗಳು ಏನು ಮಾಡಾಕತ್ತಿದ್ಲು ಅಂತ ತಿಳ್ಕೊಂಡ್ರೆ, ಅದ್ರಾಗ ಅತ್ತಿ ಹೇಳಿದ್ಲು ಚಪಾತಿ ಮಾಡವ ಅಂತ ಹೇಳಿದ್ಲು. ಆಯ್ತು ಬಿಡತ್ತೆ ಅಂತ ತಿಳ್ಕೊಂಡಂದು. ಈ ಕಾಲಕ್ಕೆ ಚಪಾತಿ ಮಾಡೋದಾಗ ಗೊತ್ತಿಲ್ಲ ಈಕಿಗೆ. ಏನು ಮಾಡ್ಬೇಕಂತ ಆನ್ಲೈನ್ ಹೊಡೆದ್ಲು, ಚಪಾತಿ ಮಾಡುವುದು ಹೇಗೆ ಅಂತ. ಅದ್ರಾಗ ಬಂತು ಏನಂತ, ಒಂದು ಇಷ್ಟು ಈಟು ತೊಗೋಬೇಕು, ಇಷ್ಟು ನೀರು ಹಾಕಬೇಕು, ಮತ್ತು ಇಷ್ಟು ನೀರು ಹಾಕಿ ಅದನ್ನು ಹಿಂಗೆ ನಾದಿಬೇಕು. ಅದ್ರಾಗ ಒಂದು ಶಬ್ದ ಬರೆದಿದ್ರು, ಏನಂತ, ಒಂದು ಇಷ್ಟು ಹಿಟ್ಟು ನಾದಿ ಹಿಂಗೆ 1 ಗಂಟೆ ಇಡಬೇಕು ಅಂತ ಬರೆದಿರ್ತಾರೆ. ಆ ಹೆಣ್ಮಗಳು ಏನು ಮಾಡಿದ್ಲು, ಅಷ್ಟು ಬರೆದ ಬಳಿಕ 1 ಗಂಟೆ ಇಡ್ಬೇಕಂದ್ರೆ ಜಗಲಿ ಮೇಲೆ ಗಂಟೆ ತಂದು ಅದ್ರ ಮ್ಯಾಗ ಇಟ್ಲಾಕಿ. ಅತ್ತಿ ಅದಕ್ಕೆ ಏನು ಮಾಡಿದ್ಲು, ಒಂದು ನೋಡುತ್ತಾಳ, ಯವ್ವ ಚಪಾತಿ ಆಗೈತೇನು, ನೋಡ್ತೀನಿವ ಇಲ್ಲಿ ನೋಡಕತ್ತಿಲ್ಲು, ಹಿಟ್ಟಿನ ಮ್ಯಾಗ ಗಂಟೆ ಹಂಗಾಯ್ತು, ಚಪಾತಿ ಆಗಿಲ್ಲತ್ತೇನ್ಲಾಕಿ. ಯಾಕೆ ಹಿಂಗ್ಯಾಕೆ ಮಾಡಿದೆ, ಇಲ್ವಾ ಅತ್ತಿ ಹಿಂಗೆ ಆನ್ಲೈನಾಗ ಬರೆದಿದ್ರು, ಹಿಟ್ಟು ನಾದಿ 1 ಗಂಟೆ ಇಡು ಅಂತ ತಿಳ್ಕೊಂಡು ಅಂದಿದ್ರು, ಅದಕ್ಕೆ ನೋಡಕತ್ತೀನಿ ಚಪಾತಿನ ಆಗವಲ್ಲ ಇವು. ಹಣೆ ಬಡ್ಕೊಂಡ್ಲಾಕಿ. ಯವ್ವ ಎಂತಾಕಿ ಬಂದಿದೆ, ಹಂಗಲ್ಲೇವ 1 ಗಂಟೆ ಇಡ ಅಂದ್ರೆ 1 ತಾಸು ಬಿಟ್ಟು ಬಳಿಕ ಚಪಾತಿ ಮಾಡಬೇಕು, ಹಿಟ್ಟು ನೆನಿತೈತೆ ಅಂತ ತಿಳ್ಕೊಂಡ್ಲು. ಅದಕ್ಕೆ ಹಂಗಿರ್ತಾರೆ ಜಗತ್ತಿನೊಳಗೆ ಹೆಣ್ಮಕ್ಳು ಹೆಂಗೆ ಅಂತ ತಿಳ್ಕೊಂಡ್ರೆ, ಅದಕ್ಕೆ ಗಂಡ ಹೇಳಿದಂತ ದಿನ ಚಿತ್ರಾನ್ನ ಮಾಡ್ತಿದ್ದೀವಿ ಮರಯ್ಯ, ಚಿತ್ರಾನ್ನ ಉಂಡು ನನಗೆ ಬೇಸರ ಆಗೈತಿ, ಅದಕ್ಕೆ ಸ್ವಲ್ಪ ರೊಟ್ಟಿ ಮಾಡು, ಏನಾದರೂ ರೊಟ್ಟಿ ಮಾಡು ಅಂತ ತಿಳ್ಕೊಂಡು ಫೋನ್ ಹಚ್ಚಿದಂತ 3 ಗಂಟೆಗೆ. ಈ ಹೆಣ್ಮಗಳು ಏನು ಮಾಡಿತ್ತು, ಗಂಡ ಫೋನ್ ಹಚ್ಚಿದ್ದು ಮರೆತು ಟಿ ವಿ ಮುಂದೆ ಕೂತ್ಕೊಂಡು ಬರೀ ಟಿ ವಿ ನೋಡೈತಿ. ಇದು ಟಿ ವಿ ನೋಡಿತಂತ. ನೋಡಿದ ಬಳಿಕ ಏನಂತ ತಿಳ್ಕೊಂಡು ಗಂಡ 7 ಗಂಟೆಗೆ ಬಂದ, 7:30 ಹಿಂಗೆ ಬಂದ. ಬರೋದು ನೋಡ್ತಾನೆ, ಅದು ಟಿ ವಿ ನೋಡ್ಕೊಂತ ಅಲ್ಲೇ ಕುಂತೈತಿ, ಎದ್ದ ಬಂದಿಲ್ಲ. ಹೋಗಿ ನೋಡಿದ, ಅದ ಮುಂಜಾನೆ ಚಿತ್ರಾನ್ನ ಇತ್ತು. ಹಣೆ ಬಡ್ಕೊಂಡವು, ಏನು ಮಾಡತ್ತೆ, ಏನು ಮಾಡ್ಬೇಕು ಅಂತ ತಿಳ್ಕೊಂಡು ಅಂದ. ಬಡ ಪ್ಯಾಂಟ್ ಬಿಚ್ಚಾಕಿ ಮತ್ತೊಂದು ಪ್ಯಾಂಟ್ ತೊಟ್ಕೊಂಡು ಬಡ ಹೊಂಟ ಹೋಗ್ಬೇಕಾದ್ರೆ, ಅಲ್ಲ ಏನು ಕತ್ತಿ, ಏನು ಸ್ವಲ್ಪ ರೈತ ನಿನಗೆ ಮುಂಜಾನಿಂದ ಮಧ್ಯಾಹ್ನ 3 ಗಂಟೆಗೆ ಫೋನ್ ಹಚ್ಚಿನಿ, ಹಿಂಗಾಗೈತೆ, ಚಿತ್ರಾನ್ನ ಮಾಡಬೇಡ ಅಂತ ತಿಳ್ಕೊಂಡು, ಅದ ಚಿತ್ರಾನ್ನ ಐತೆ ಅಂತ ತಿಳ್ಕೊಂಡು. ಈಗ ಎಲ್ಲಿಗೆ ಹೊಂಟ್ರಿ ಅಂದ್ಲಕ್ಕೆ. ಈಗ ಎಲ್ಲಿಗೆ ಹೊಂಟಿ ಅಂತ ತಿಳ್ಕೊಂಡು, ಏನು ಕೇಳ್ತಿದ್ದೀವಿ, ಹೋಗಿ ಕನ್ಯಾಳಗೆ ಹುಣ್ಣು ಬರ್ತೀನಿ ನಾನು ಅಂದಕ್ಕೆ. ಇಲ್ಲ ಒಂದು 10 ನಿಮಿಷ ತಡ್ರಿ ಅಂತ ತಿಳ್ಕೊಂಡಂದು. 10 ನಿಮಿಷ ಅದಕ್ಕೆ ತಡಿಬೇಕು. 3 ಗಂಟೆಗೆ ಫೋನ್ ಹಚ್ಚಿನಿ, ಸ್ವಲ್ಪ ರೈತ ನಿನಗೆ 3 ಗಂಟೆಗೆ ಫೋನ್ ಹಚ್ಚಿದ್ರು ಕೂಡ ಇನ್ನೂ ಇಟ್ಟತ್ತಾದ್ರೆ ಏನೂ ಮಾಡಿಲ್ಲ, 10 ನಿಮಿಷನಾಗ ಏನು ಮಾಡ್ತಿದ್ದಿ. ನಾ ಅಡುಗೆ ಮಾಡೋಕೆ ಕೇಳಿಲ್ಲ, ನಾನು ತಯಾರಾಗಿ ನಿಮ್ಮ ಜೊತೆಗೆ ಖಾನಾವಳಿಗೆ ಬರ್ತೀನಿ ಅಂದಕ್ಕೆ. ಏನು ಮಾಡೋದು ಇಂಥವ್ರು ತಗೊಂಡು. ಆದ್ರೆ ಆರುಂಧತಿ ತಾಯಿಯವರು ಏನಂತ ತಿಳ್ಕೊಂಡಂದ್ರೆ, ಶರಣರ ನೆನಪಿರಲಿ, ಆ ತಾಯಿ ಗಂಡ ಮಲಗಿದ ಬಳಿಕ ತಾನು ಮಲ್ಕೊಂತಿದ್ಲು, ಗಂಡ ಹೇಳುವುದಕ್ಕಿಂತ ಮುಂಚಿತವಾಗಿ ತಾನು ಹೇಳ್ತಿದ್ಲು. ಆದ್ರೆ ಆ ಆರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ, ಶರಣರ ನೆನಪಿರಲಿ, ನಾವು ನೀವೆಲ್ಲರೂ ಕೂಡ ಭಾರತೀಯ ಪರಂಪರೆಯನ್ನು ಅನುಸರಿಸಿಕೊಂಡು ಬಂದವರು. ನಾವು ನೀವೆಲ್ಲ ಆರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ ಯಾರ ಮನೆ ಮುಂದೆ ಸಾರಣೆಯನ್ನು ಹಾಕಿ ರಂಗೋಲಿಯನ್ನು ಹಾಕಿ ಸರಣಿ ಮಾಡಿ ರಂಗೋಲಿಯನ್ನು ಹಾಕ್ತೀರಿ, ಆ ಆರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ ಮನೆ ಮುಂದೆ ಸಾರಣಿಯನ್ನು ಹಾಕಿ ರಂಗೋಲಿಯನ್ನು ಯಾರು ಹಾಕ್ತೀರಿ, ಅವ್ರ ಮನೆ ಒಳಗೆ ಸದಾಕಾಲ ಲಕ್ಷ್ಮಿಯ ತಾಂಡವಾಡ್ತಾಳ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಲಕ್ಷ್ಮಿಯ ತಾಂಡವಾಡ್ತಾಳಂತ ಸದಾಕಾಲ. ಬೆಳಗಿನ ಜಾವ ಎದ್ದು ಮನೆ ಮುಂದೆ ಸಾರಣಿಯನ್ನು ಮಾಡಿ ರಂಗೋಲಿ ಹಾಕ್ಬೇಕ್ರಿ. ಅಂದ್ರೆ ಗೊತ್ತಾಕೈತಲ್ರಿ, ರಂಗೋಲಿ ಹೆಸರು ಏನೈತೆ, ರಂಗೋಲಿ. ರಂಗ ಒಲಿಬೇಕಂತ ತಿಳ್ಕೊಂಡ್ರ ರಂಗೋಲಿ ಹಾಕ್ಬೇಕಂತ ಸುಮ್ಮನೆ ಅಲ್ಲ. ರಂಗ ಒಲಿಬೇಕಂದ್ರ ರಂಗೋಲಿಯನ್ನು ಹಾಕ್ಬೇಕಂತ. ವಿಷ್ಣು ಪರಮಾತ್ಮ ಒಲಿಬೇಕಂತ ತಿಳ್ಕೊಂಡ್ರ ರಂಗೋಲಿಯನ್ನು ಹಾಕ್ಬೇಕಂತ ಸುಮ್ಮನೆ ಅಲ್ಲ. ರಂಗೋಲಿ ಹಾಕಿದ್ರ ರಂಗ ಹೊಲಿತನ ಅಂತ ತಿಳ್ಕೊಂಡಂತಾರ. ಹಂಗ ಶರಣ ಬಂಧುಗಳು ನೆನಪಿಡಿ, ಏನಂತ, ಆರುಂಧತಿ ನಕ್ಷತ್ರ ಅಂದ್ರೆ ಬೆಳಗಿನ ಜಾವ ಮೂಡುತ್ತದೆ. ಆ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ ನಮ್ಮ ಮನೆ ಮುಂದೆ ಸರಣಿ ಹಾಕಿ ನಾವೇನು ಮಾಡಬೇಕು, ರಂಗೋಲಿ ಹಾಕ್ಬೇಕವ, ರಂಗೋಲಿ ಹಾಕ್ಬೇಕು. ನಾವು ಯಾವಾಗ ಹೇಳ್ತೀವಿ, ನಾವು ಯಾವಾಗ ಹೇಳ್ತೀವಿ, ಅಲ್ಲಿ ನೀವು ಹೆದ್ರೆ ಹೇಳ್ಬೋದು. ಯಾವಾಗ ಹೇಳ್ತೀರಿ ಹೇಳ್ರಿ, ಸೂರ್ಯ ಬಂದು ಸೂರ್ಯ ಬಂದು ಎಬ್ಬಿಸ್ಬೇಕು, ನಾ ಬಂದಿನಿ ಹೇಳ್ರಿ ಅಂತ ತಿಳ್ಕೊಂಡು. ಹೌದಲ್ರಿ, ಕೆಲವೊಬ್ರು ಮಂದಿ ಹೆಂಟಕ್ಕೆ ಕೇಳ್ತೈತಿ,
ನಾ ಈ ಮಾತು ಹೇಳಿದ್ದೀನಿ ರೀ ಬಿಜಾಪುರದಾಗ ಮೊನ್ನೆ ಪುರಾಣದಾಗ ಈ ಮಾತು ಹೇಳಿದೆ. ನಾ ಏನಂತ ಹಿಂಗೆ ರೀ ಬೆಳಗಿನ ಜಾವ ಎದ್ದು ರಂಗೋಲಿ ಹಾಕಿ ಹಿಂಗೆ ಸರಣಿ ಹಾಕಿ ರಂಗೋಲಿ ಹಾಕಿದ್ರೆ ಅವ್ರ ಮನೆಯಾಗ ಹಿಂಗೆ ಲಕ್ಷ್ಮೀ ತಾಂಡವಾಡತ್ತಾಳ ಅಂತ ತಿಳ್ಕೊಂಡು ಹಿಂಗೆ ಹೇಳಿದೆ. ಮತ್ತು ಅವ್ರ ಮನೆಯಾರು ಬಿಜಾಪುರದಾಗ ಏನಂದ್ರೆ ನೀವು ಮುಂಜೆ ಆ ಹೆಣ್ಮಗಳು ಏನು ಮಾಡಿದ್ಲು, ಬೇಡ ಮುಂಜಾನೆ ಜಲ್ದಿ ನನಗೆ ಲೇಟಾಗಿ ಹೇಳ್ತೀನಿ ಅಂತ ತಿಳ್ಕೊಂಡು ಏನು ಮಾಡಿದ್ಲು, ರಾತ್ರಿನ ಸರಣೆ ಮಾಡಿ ರಂಗೋಲಿ ಹಾಕಿ ಮಕ್ಕೊಂಬಿಟ್ಲಾಕ. ಭಾಳ ಚಲೋ ಹೇಳಿದ್ರಿ ಅಜ್ಜಾರ, ಇಷ್ಟು ದಿನ ನಮಗೂ ನೆನಪಾಗಿದ್ದಿಲ್ಲ ಅಂತ ತಿಳ್ಕೊಂಡು ನೀವು ಹಿಂಗೆ ಶುರು ಹಚ್ಕೊಂಡ್ರಿ ಮತ್ತೆ. ರಂಗ ಒಲಿಬೇಕಾದ್ರೆ ರಂಗೋಲಿ ಹಾಕಬೇಕು. ಆ ತಾಯಿ ಬೆಳಗಿನ ಜಾವ ಗಂಡ ಹೇಳುವುದಕ್ಕಿಂತ ಮುಂಚಿತವಾಗಿ ಆ ತಾಯಿ ಏನು ಮಾಡ್ತಿದ್ಲು, ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ಲಂತ. ಗಂಡನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಿದ್ಲು. ಗಂಡನೇ ದೇವರು ಕಂಡೆ ಗಂಡನೇ ಹೊರತು ಗತಿಯಿಲ್ಲ ಎನಗೆ, ಗಂಡನೇ ಸರ್ವಸ್ವ ಎನಗೆ ಅಂತ ತಿಳ್ಕೊಂಡು ಏನು ಮಾಡ್ತಿದ್ಲು, ನಮಸ್ಕಾರ ಮಾಡ್ತಿದ್ಲಂತ. ಹಿಂಗೆ ಗಂಡನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಎದ್ದು ಮುಂದಿನ ಕೆಲಸ ಮಾಡೋಕೆ ಗಂಡನೇ ದೇವರು. ನೀವು ಮಾಡಿರೇನ ಯಪ್ಪ ಅವು ಗಂಡನ ಪಾದ ಎಂಥವದ ಒಂದು ನೋಡೇ ಇಲ್ಲ ಇವತ್ತಿಗಾದ್ರು. ಅವಾಗ ಏನಪ್ಪ ಇದ್ರಾಗ ಲಗ್ನದಾಗ ನೋಡಿದ ಪಾದ ಇವತ್ತಿಗಾದ್ರೆ ಅವು ಹೆಂಗದ ನೋಡೇ ಇಲ್ಲ ಅವು. ಬೆಳಗಿನ ಜಾವ ಎದ್ದು ಗಂಡನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕಂತ. ಗಂಡನೇ ದೇವರು ಕಂಡೆ ಗಂಡನ ಹೊರತು ಗತಿ ಇಲ್ಲ ಎನಗೆ ಅಂತ ತಿಳ್ಕೊಂಡು ಆ ತಾಯಿ ನಮಸ್ಕಾರ ಮಾಡ್ತಿದ್ಲು. ಗಂಡನ ದೇವರು ಕಂಡೆ ಅಂತ ತಿಳ್ಕೊಂಡಂತಾರ. ಹಿಂಗೆ ಹೇಳಿದ್ ನಾವು ಪುರಾಣದಾಗ, ಗಂಡ ನಮಸ್ಕಾರ ಮಾಡಬೇಕು, ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕಂತ ಹೇಳಿದ ಬಳಿಕ ಆ ಹೆಣ್ಮಗಳು ಏನು ಮಾಡಿದ್ಲು, ಮುಂಜಾನೆ ಎದ್ದ ಬಳಿಕ ಎಲ್ಲ ದೇವ್ರ ಫೋಟೋ ಪೂಜೆ ಮಾಡ್ಕೊತ ಬಂದಂತ. ಒಂದು ಫೋಟೋ ನಿಲ್ಲಕ್ಲಿಲ್ಲಂತ ಹಾರಿ ಪೂಜೆ ಮಾಡಕತ್ತಿದ್ಲು. ಅದ ಟೈಮ್ಗೆ ಗಂಡ ಬಂದ, ಹುಚ್ಚಿ ಅದನ್ಯಾಕೆ ಪೂಜೆ ಮಾಡ್ತಿದ್ದಿ, ಬಂದದ್ದು ಭಾಳ ಚಲೋ ಆತ್ ಬರ್ರಿ ಅಂತ ತಿಳ್ಕೊಂಡು ನಿಲ್ಕವಲ್ದು ಫೋಟೋ ಅಂತ ಗಂಡನ ಬಗ್ಗಿಸಿ ಗಂಡನ ಬ್ಯಾಗ್ ನಿಂತ್ಕೊಂಡು ಗಂಡನ ಫೋಟೋ ಪೂಜೆ ಮಾಡಕತ್ತಿಲ್ಲ. ಇದು ಭಕ್ತಿ ಎಲ್ಲ, ಗಂಡನ ಮೇಲೆ ಇರ್ತಕ್ಕಂಥ ಭಕ್ತಿ ಎಲ್ಲ ಹೇಳ್ಯಾರ ಅಂತ ತಿಳ್ಕೊಂಡು ಮಾಡುವುದೆಲ್ಲ ನಮ್ಮ ಮನಸ್ಸಿನೊಳಗೆ ಗಂಡನ ಬಗ್ಗೆ ಭಕ್ತಿ ಇರಬೇಕು. ಅವ ಎಂಥವನೇ ಇರಲಿ, ಹೇಗೆ ಇರಲಿ. ಆದ್ರೆ ನಿಮಗೊಂದು ಮಾತು ಹೇಳ್ತಾರೆ, ಏನಂತ, ಧರ್ಮ ಪತ್ನಿ ಅಂತ ಕರೀತಾರೆ. ನಿಮಗೇನಂತಾರ, ಧರ್ಮ ಪತ್ನಿಯರಂತ ಕರೀತಾರೆ. ಧರ್ಮ ಪತ್ನಿ ಅಂತ ಕರೀತಾರ. ಯಾಕೆ ಧರ್ಮ ಅಂತ ತಿಳ್ಕೊಂಡು ಪತ್ನಿ ಅಂತ ಕರೀತಾರಂದ್ರ, ನಿಮ್ಮ ಗಂಡ ನಿಮ್ಮ ಏನಂತ ತಿಳ್ಕೊಂಡಂದ್ರೆ ದಾರಿ ಒಳಗೆ ಬರಲಿಲ್ಲ ಅಂದ್ರೆ, ಗಂಡ ದಾರಿ ಬಿಟ್ಟು ಎಲ್ಲಾರು ಹೋಗ್ತಿದ್ದ ಅಂತ ತಿಳ್ಕೊಂಡಂದ್ರ, ನೀವು ಧರ್ಮದಿಂದ ನಡಿ ಎನ್ನುವುದಕ್ಕಾಗಿ ಅವನನ್ನು ಧರ್ಮದಿಂದ ನಡೆಸ್ಕೊಂಡು ಹೋಗುವುದಕ್ಕಾಗಿ ಧರ್ಮ ಪತ್ನಿಯರಂತ ಕರೆದ್ರೆ. ನಿಮಗೆ ಅವ ಕುಡಿಬಾಡ ಅಂತ ಹೇಳ್ಬೇಕು, ಹೇಳ್ಬೇಕು ಅವನಿಗೆ, ಹಿಂಗೆ ಮಾಡ್ಕೊ. ಯಾರು ಕೇಳ್ತಾರೆ ಅಪ್ಪ ನಮ್ಮ ಮಾತು? ನಮ್ಮ ಮಾತು ಯಾರು ಕೇಳ್ತಾರೆ? ಸುಮ್ಮನೆ ನಾವು ಧರ್ಮ ಪತ್ನಿಯರು ಅಷ್ಟಾಗೀವಿ. ನೀವು ಧರ್ಮ ಪತ್ನಿಯರ ಬಗನ ನೀವು ಗಂಡನ ಕುಡಿಯೋದು ಬಿಡಿಸ್ಲಿಲ್ಲ, ನೀವು ಅವನ ಅಡ್ಡ ದಾರಿಗೆ ಹೋಗಕಂಟಿದ್ದ ನಿಮ್ಗೆ ದಾರಿ ಕಡೆ ತರಲಿಲ್ಲ ಅಂತ ತಿಳ್ಕೊಂಡ್ರೆ ನಿಮಗೆ ಧರ್ಮ ಪತ್ನಿಯರು ಅನ್ನಂಗಿಲ್ಲ. ಮತ್ತೇನಂತಾರ್ರಿ, ಕರ್ಮ ಪತ್ನಿಯರು. ಆರುಂಧತಿ ತಾಯಿಯವರು ಬೆಳಗ್ಗೆ ಎದ್ದು ನಮಸ್ಕಾರ ಮಾಡ್ತಿದ್ಲು, ಸರಣೆ ಮಾಡಿ ರಂಗೋಲಿಯನ್ನು ಹಾಕ್ತಿದ್ಲು. ಇಂಥ ಒಂದು ಪತಿಯ ಮೇಲೆ ಭಕ್ತಿ ಇಟ್ಟುಕೊಂಡಿರ್ತಕ್ಕಂಥವಳು ಆರುಂಧತಿ ತಾಯಿಯವರು ದಿನನಿತ್ಯ ಕೆಲಸ ಮಾಡ್ತಿದ್ಲು. ಆದರೆ ಒಂದು ದಿನ ಏನಾಯ್ತು ಅಂತ ತಿಳ್ಕೊಂಡಂದ್ರೆ, ಶರಣರ ಒಂದು ದಿನ ಏನಾಯ್ತು ಅಂತ ತಿಳ್ಕೊಂಡಂದ್ರೆ, ವಿಶ್ವಾಮಿತ್ರನಿಗೆ ಹೋಗಿ ಬುದ್ಧಿ ಮಾಡ್ಕೊಂಡು ಹೋಗಿ ಕೊಟ್ಟು ಬಾ ಅಂತ ತಿಳ್ಕೊಂಡು ವಾಸಿಷ್ಠ ಋಷಿಗಳು ಹೇಳಿದ್ರಂತ. ಏನಂತ ನೋಡು ಅರುಂಧತಿ, ಆ ಕಡೆ ನದಿ ಒಳಗ ಬಹಳ ವರ್ಷ ಆತು ತಪಸ್ ಮಾಡಕತ್ತಾನ. ಯಾರು? ವಿಶ್ವಾಮಿತ್ರ ತಪಸ್ ಮಾಡಕತ್ತಾನ. ಹೋಗಿ ಒಂದಷ್ಟು ಬುತ್ತಿ ಕೊಟ್ಟು ಹುಣಿಸಿ ಬಾ ಅವನಿಗೆ. ಭಾಳ ವರ್ಷಗಳಾಗ್ಯದ ತಪಸ್ ಮಾಡಕತ್ತಾನ, ನೀರಿಲ್ಲ, ಊಟ ಇಲ್ಲ, ಬಿಸಿಲು ಎನ್ನದೆ, ಚಳಿ ಎನ್ನದೆ, ಮಳೆ ಎನ್ನದೆ, ಹಿಂಗ ಕುತ್ಕೊಂಡು ತಪಸ್ ಮಾಡಕತ್ತಾನ. ನೀವು ಹೋಗಿ ಒಂದಿಷ್ಟು ಬುತ್ತಿಯನ್ನು ಮಾಡಿಕೊಂಡು ಹೋಗಿ ಅವನಿಗೆ ಒಂದಿಷ್ಟು ಹುಣಿಸಿ ಬಾ ಅಂತ ತಿಳ್ಕೊಂಡು ಹೇಳಿದ್. ಹುಣಿಸಿ ಬಾ ಹೋಗಿ ಅಂತ ತಿಳ್ಕೊಂಡ ಬಳಿಕ ಆಯ್ತು ಬಿಡು ಅಂತ ತಿಳ್ಕೊಂಡು ಹೆಣ್ಮಗಳು ಏನು ಮಾಡಿದ್ಲು, ಬುತ್ತಿ ಮಾಡಿಕೊಂಡು ತಲೆ ಮ್ಯಾಗ ಇಟ್ಕೊಂಡು ಇನ್ನು ಹೊರಟಾಳ. ಆದ್ರೆ ನದಿ ತುಂಬಿ ಹರಿಯಕತ್ತಿತ್ತೇವು. ಹೊಳೆ ತುಂಬಿ ಹರಿಲಿಕ್ಕತ್ತಿತ್ತಂತ. ಹೊಳಿ ತುಂಬಿ ಹರಿಯುವಂಥ ಹೊಳಿದ ದಂಡಿಗೆ ಹೋಗ್ಯಾಳ. ಹೋಗಿ ಹಿಂಗೆ ನೋಡ್ತಾಳ, ಅರಗೋಲ್ ಹಾಕೋರು ಅಂಬಿಗರು ಯಾರೂ ಇರಲಿಲ್ಲ. ಅವಾಗ ಹೊಳ್ಳಿ ಬಂದು ಗಂಡನಿಗೆ ಹೇಳಕತ್ತಿಲ್ಲಂತ, ಏನ್ರಿ ಹಿಂಗೆ ಮತ್ತು ಅರಗೋಲ್ ಹಾಕೋರು ಯಾರಿಲ್ಲ, ಆ ಕಡೆ ದಾಟಬೇಕು ನಾನು, ಹೆಂಗೆ ಹೋಗಲಿ, ಮತ್ತು ಅಂಬಿಗರು ಯಾರೂ ಇಲ್ಲ, ಅರಗೋಲ್ ಹಾಕೋರು ಯಾರೂ ಇಲ್ಲ, ಮತ್ತು ಹೆಂಗೆ ಹೋಗಲಿ ಅಂತ ತಿಳ್ಕೊಂಡ ಬಳಿಕ ಗಂಡ ಒಂದು ಮಾತು ಹೇಳ್ತಾನೆ, ನೋಡು ಅರುಂಧತಿ, ನೀವು ಹೋಗಿ ಬುತ್ತಿಯನ್ನು ಇಡು, ಆ ನದಿಯ ದಂಡಿ ಹತ್ರ ಇಟ್ಟು ಏನು ನಮಸ್ಕಾರವನ್ನು ಮಾಡು. ಏನಂತ, ನನ್ನ ಗಂಡ ಬಳಸಿ ಬ್ರಹ್ಮಚಾರಿ ಆಗಿದ್ದು ನಿಜವಾಗಿದ್ದರೆ ಹೇ ಗಂಗಾ ಮಾತಾ ಒಂದಿಷ್ಟು ದಾರಿ ಬಿಡು ಅಂತ ತಿಳ್ಕೊಂಡು ಹೇಳು. ಆ ಗಂಗಾ ಮಾತಾ ದಾರಿ ಬಿಡುತ್ತಾಳ ಅಂತ. ಗಂಗಾ ಮಾತಾ ದಾರಿ ಬಿಡುತ್ತಾಳ. ನನ್ನ ಗಂಡ ನಿಜವಾಗಿ ಬಳಸಿ ಬ್ರಹ್ಮಚಾರಿ ಆಗಿದ್ದರೆ ಒಂದಿಷ್ಟು ದಾರಿ ಬಿಡು ಗಂಗಾ ಅಂತ ತಿಳ್ಕೊಂಡು ಕೇಳು, ದಾರಿ ಬಿಡ್ತಾಳೆ ಹೋಗು ಅಂತ ತಿಳ್ಕೊಂಡು ಬಳಿಕ ಬುತ್ತಿ ತಗೊಂಡು ಹೋಗಿ ಅಲ್ಲಿಟ್ಟು ಅನ್ನಕತ್ತಿಲ್ಲ. ಏನಂತ, ಹೇ ಗಂಗಾ ಮಾತಾ,
ನನ್ನ ಗಂಡ ಬಳಸಿ ಬ್ರಹ್ಮಚಾರಿಯಾಗಿದ್ದರೆ, ನಿಜವಾಗಿ ಬ್ರಹ್ಮಚಾರಿಯಾಗಿದ್ದರೆ ದಾರಿ ಬಿಡು ಗಂಗಾ ಅಂತ ತಿಳ್ಕೊಂಡು ಹಿಂಗೆ ಅನ್ನುವುದಷ್ಟೇ ತಡ ಆ ಕ್ಷಣ ತುಂಬಿ ಹರಿವಂತ ಹೊಳೆ ಇಬ್ಬಾಗವಾಯಿತಂತ. ತುಂಬಿ ಹರಿಯುವಂಥ ಹೊಳೆ ಇಬ್ಬಾಗವಾಯಿತು. ಹೆಣ್ಮಗಳು ಬುತ್ತಿ ತಗೊಂಡು ಆರಂದತೆ ತಗೊಂಡು ಹೊಂಟಾಳ. ಹೋಗ್ಬೇಕಾದ್ರೆ ಮಾತಾಡ್ಕೊಂತ ಹೊಂಟಾಳ. ಏನಿದು ಗಂಗಾ ಹಿಂಗೆ ಹಿಂಗೆ ಅನ್ನೋದಷ್ಟೇ ತಡ ದಾರಿ ಬಿಟ್ಟಿಲ್ಲ ಅಂತ ತಿಳ್ಕೊಂಡು ಬೈಕೊಂತ ಆ ಕಡೆ ದಂಡಿಗೆ ಹೋದ್ಲು. ಹೋಗಿ ಭಾಳ ವರ್ಷಗಳ ಪರ್ಯಂತರ ಏನು ಮಾಡಿದ್ದ ವಿಶ್ವಾಮಿತ್ರ ತಪಸ್ಸು ಮಾಡಕತ್ತಿದ್ನಲ್ಲ, ಅಲ್ಲಿ ಹೋಗಿ ಯಪ್ಪ ತಗೋ ಊಟ ಮಾಡ ಅಂದ್ಲಕ್ಕಿ. ಯಪ್ಪ ತಗೋ ಊಟ ಮಾಡ ಅಂತ ತಿಳ್ಕೊಂಡು ಉಣಸಾಕತ್ತಿಲ್ಲ. ಎಷ್ಟು ಉಣ್ಬೇಕ್ರಿ? 100 ಮಂದಿ ಉಣ್ಣುವಷ್ಟು ಬುತ್ತಿಯನ್ನು ಕಟ್ಕೊಂಡು ಹೋಗ್ಯಾಳ ಆಕಿ. 100 ಮಂದಿ ಉಣ್ಣುವಷ್ಟು ಬುತ್ತಿಯನ್ನು ಕಟ್ಕೊಂಡು ಹೋಗ್ಯಾಳ. 100 ಮಂದಿ ಉಣ್ಣುವಷ್ಟು ಬುತ್ತಿಯನ್ನು ಉಣಿಸಿದ್ಲ ಅವಾಗ. 100 ಮಂದಿ ಉಣ್ಣುವಷ್ಟು ಬುತ್ತಿಯನ್ನು ಉಣ್ಲು, ಮತ್ತೆ ಹೆಂಗೆ ಉಣ್ಬೇಕವ? 100 ಮಂದಿ ಆಗೋಷ್ಟು ಬುತ್ತಿ ಕಟ್ಕೊಂಡು ಹೋಗೋಣ. ವಾಲ್ಯನಿಲ್ಲಾರ್ದ ಊಟ ಮಾಡಿದ ಉಂಡ ಬಳಿಕ ನೋಡಿ ಹೆಂಗೆ ಇರ್ಬೇಕು. ಅಷ್ಟು ಉಣೋದಾಕೈತೇನ್ರಿ ಅಂದೇನು? ಅಯ್ಯೋ ಅಷ್ಟು ಉಣೋದಾಕೈತ್ರಿ. ಅಕಸ್ಮಾತ್ ನೀವು ಉಪವಾಸ ಇದೀರಿ ಅಂದ್ರೆ, ಮುಂಜಾನೆ ಉಪವಾಸ ಇದೀರಿ, ಮಧ್ಯಾಹ್ನ ಉಪವಾಸ, ರಾತ್ರಿಗೆ ಎಷ್ಟು ರೊಟ್ಟಿ ಉಣ್ತೀರಿ ಹೇಳ್ರಿ? ಎಷ್ಟು ರೊಟ್ಟಿ ಉಣ್ತೀರಿ? ಮುಂಜಾನೆ ಒಂದು 3 ರೊಟ್ಟಿ, ಮಧ್ಯಾಹ್ನ ಒಂದು 3 ರೊಟ್ಟಿ, ಅಷ್ಟು ಕೂಡಿ ಎಷ್ಟಾಕೈತೆ? ಮತ್ತು ರಾತ್ರಿ ಒಂದು 3 ರೊಟ್ಟಿ, 9 ರೊಟ್ಟಿ ಒಮ್ಮೆಗೆ ಉಣ್ಣೋದಾಕೈತಿ? ಅಲ್ಲ ಉಣ್ಬೋದು, ಹೇಳಕ್ಕೆ ಬರಂಗಿಲ್ಲ. ಕೆಲವೊಬ್ಬ ಉಣ್ತಿದ್ದನ್ರಿ. ಉಪ್ಪಲಿದೇನಂತ ಗ್ರಾಮದಾಗ ಯಾರೋ ಒಬ್ಬರು ಬೈಕ್ ಇದನ್ನು ಸೀಮಂತ ಕಾಂಡ್ ನಡೆದಿತ್ತಂತ. ಸೀಮಂತ ಕಾಂಡ್ ನಡೆದಾಗ ಅವನು ಊಟಕ್ಕೆ ಕರೆದ್ರಂತ. ಬರ್ಬೇಕಪ್ಪ ಹಿಂಗೆ ಅನ್ನಂತ. ಅವ್ರು ಪಾಪ ಒಳಗೆ ಕುತ್ಕೊಂಡು ಎಲ್ಲ ಮತ್ತು ಎಲ್ಲರಿಗೆ ನೀಡಂಗೆ ಅವನಿಗೆ ನೀಡಾಕತ್ತಿದ್ರು. 25 ರೂಪಾಯಿ ಮುಯ್ಯ ಹಾಕಿದ್ನಂತ. ಎಷ್ಟೇವ? 25 ರೂಪಾಯಿ ಮುಯ್ಯ ಹಾಕಿ 50 ಹೋಳಿಗೆ ತಿಂದಂತ. 25 ರೂಪಾಯಿ ಮುಯ್ಯ ಹಾಕಿ 50 ಹೋಳಿಗೆ ತಿಂದು ಅಲ್ಲೇ ಮಕ್ಕೊಂಡಂತ ಅವ್ರ ಮನ್ಯಾಗ. ಅವ್ರು ಅಂದರು ಎಲ್ಲಿ ಸತ್ತಿಗೆ ತುಕ್ಕನೋ ಮರಯ್ಯ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಅಲ್ಲೇ 50 ಹೋಳಿಗೆ ತಿಂದನ ಅನ್ನಕತ್ತೈತೆ. ಅವ್ರು ಅಂದರು ಮನೆಯವ್ರು ಯಾಕೆ ಬೇಕಾಗೈತಿ ಏನಾರ ಹೆಚ್ಚು ಕಡಿಮೆ ನಮ್ಮ ಮನೆಗೆ ಹೋಗ ನೀವು ಹೇಳಕ್ಕೆ ಬರಗಿಲ್ಲ ಅಂತ ತಿಳ್ಕೊಂಡು 108ಗೆ ಫೋನ್ ಹಚ್ಚಿದ್ರಂತೆ ಅವ್ರು. ಆಂಬುಲೆನ್ಸ್ಗೆ ಫೋನ್ ಹಚ್ಚಿದ್ರು. 108ಗೆ ಫೋನ್ ಹಚ್ಚಿದ್ರು. ಅದು ಆಂಬುಲೆನ್ಸ್ ಗಾಡಿ ಬಂತು. ಗಾಡಿ ಬಂದು ಹಾಕ್ಕೊಂಡು ಹೋಗೋದ್ರಾಗ ಆ ದವಾಖಾನೆಗೆ ಹೋಗೋದ್ರಾಗ ಆ ಡಾಕ್ಟ್ರನ್ನ ಅರ್ಜೆಂಟ್ ಅವಸರಿತ್ತು. ಅವ ಬ್ಯಾಗ್ ಹಿಡ್ಕೊಂಡು ಬಡ ಹೊಂಟಿದ್ದ. ಇದು ಆಂಬುಲೆನ್ಸ್ ಬರೋದು ನೋಡಿ ಅವ ಅಂದ ಯಾವುದು ಸೀರಿಯಸ್ ಪೇಷಂಟ್ ಬಂದು ತಿಳ್ಕೊಂಡು ಒಳಗೆ ಹೋದಂತ. ಇವನು ಹಾಕ್ಕೊಂಡು ಹೋಗಿ ಬೆಡ್ ಮ್ಯಾಗ ಮಲಸಿ ಏನಾಗೈತೆ ಅಂತ ಹಿಂಗೆ ಹೋಳಿಗೆ ತಿಂದಾನ. ಹೋಗಿ ಅವ್ರ ಬೆಡ್ ಮ್ಯಾಗ ಮಲಸಿದ್ರು. ಡಾಕ್ಟ್ರ್ ಕೇಳಿದ್ರು. ಹಿಂಗೆ ಓಡಾಡ್ಸಾಡ್ದ್ರಾಗ 4-5 ಹೋಳಿಗೆ ಕಡೆಗೆ ಬಂದು ಅಂತಾರೆ. ಅವು ಕಡೆಗೆ ಬಂದು ಅಂತ ಡಾಕ್ಟ್ರ್ ಅಂದ್ರಂತ, ಏನು ಮರಯ್ಯ ಎಷ್ಟು ಹೋಳಿಗೆ ತಿಂದಿದ್ದಿ? 50 ತಿಂದಿನಿ ರೀ. ಇನ್ನೊಂದು ಸ್ವಲ್ಪ ತಿನ್ಬೇಕಿಲ್ಲ ಅಂದ್ರಂತ ಅವ್ರು ಡಾಕ್ಟ್ರ್. ಇನ್ನು ಸ್ವಲ್ಪ ತಿನ್ಬೇಕಿಲ್ಲ ಅಂದಂದು. ಹಂಗೆ ಅನ್ನೋದ್ರಾಗ ಅವ ಏನು ಅನ್ಬೇಕು, ಅವ್ರ ಮನೆಗೆ ಇದ್ದಿಲ್ರಿ ಹೋಳಿಗೆ ಅಂದವ. ಅವ್ರ ಮನೆಗೆ ಹೋಳಿಗೆ ಇದ್ದಿಲ್ಲ ಅಂತ ತಿಳ್ಕೊಂಡಂದ ಬಳಿಕ ಆಯ್ತಪ್ಪ ಮತ್ತು ಇನ್ನೇನು ತಿಳ್ಕೊಂಡು ಇನ್ನೇನು ಇಂಜೆಕ್ಷನ್ ಮಾಡೋಂಗಿಲ್ಲ, ಗುಳಿಗೆ ತಗೋ ಅಂತ ತಿಳ್ಕೊಂಡು ಗುಳಿಗೆ ಕೊಟ್ರಂತ. ಗುಳಿಗೆ ತಗೋರಪ್ಪ, ಗುಳಿಗೆ ತಗೋ, ಆರಾಮಾಕೈತಿ ಹೋಗು ಅಂತ ತಿಳ್ಕೊಂಡು ಅಂದ್ರಂತ. ಸುಮ್ಮನೆ ಬರ್ಬೇಕಿಲ್ರಿ ಅವ. ಡಾಕ್ಟ್ರಿಗೆ ಕೇಳಿದಂತ, ಅಲ್ರಿ ಡಾಕ್ಟ್ರ ಈ ಗುಳಿಗೆನ ಹುಂಡ ತಗೊಳ್ಳೇನಂತ. ಹುಂಡ ತಗೊಳ್ಳಂದ ಬಳಿಕ ಡಾಕ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆದಂತ ಅವ್ನು ಕರ್ಕೊಂಡು ಕೊಪ್ಪಳಕ್ಕೆ ಹೋದ್ರಂತ ನೋಡ್ರಿ. ಮತ್ತೆ ಎಷ್ಟು ಉಣ್ಬೇಕ್ರಿ? ವಿಶ್ವಾಮಿತ್ರ 100 ಮಂದಿ ಉಣ್ಣುವಷ್ಟನ್ನು ಒಬ್ಬನೇ ಊಟ ಮಾಡಿದ. 100 ಮಂದಿ ಉಣ್ಣುವಷ್ಟು ಬುತ್ತಿ ಕಟ್ಕೊಂಡು ಹೋಗ್ಯಾಳ, ಒಬ್ಬನೇ ಊಟ ಮಾಡಿದ. ನೀರು ಕುಡಿದ ಬಳಿಕ ಆ ತಾಯಿಗೆ ಹೇಳ್ತಾನೆ, ಆಯ್ತು ನಾ ಬರ್ತೀನಪ್ಪ ಅಂತ ತಿಳ್ಕೊಂಡಂದ್ಲಂತ. ನಾ ಬರ್ತೀನಿ ಅಂತ ತಿಳ್ಕೊಂಡಂದ ಬಳಿಕ ಅರುಂಧತಿ ಅವರು ಅಂತಾರೆ, ವಿಶ್ವಾಮಿತ್ರ ನಾನು ದಾರಿ ಒಳಗೆ ನದಿ ದಾಟಬೇಕಪ್ಪ, ಮತ್ತು ಹೆಂಗೆ ದಾಟ್ಲಿ? ಅರ್ಗೋಲ್ ಹಾಕೋರು ಯಾರಿಲ್ಲ, ಅಂಬಿಗರು ಯಾರಿಲ್ಲ, ಹಂಗೆ ಬಂದಿನಪ್ಪ, ಮತ್ತು ಯಾರು ಅದಾರ, ಯಾರೂ ಇಲ್ಲ, ಹೆಂಗೆ ಮಾಡಲಿ ಅಂತ ತಿಳ್ಕೊಂಡಂದಾಗ ಅವಾಗ ವಿಶ್ವಾಮಿತ್ರ ಒಂದು ಮಾತು ಹೇಳ್ತಾನ, ಅಮ್ಮ ಅರುಂಧತಿ ಅಮ್ಮ, ಆ ಗಂಗಾ ಮಾತಾ ಹತ್ರ ಹೋಗಿ ನಿಂತ್ಕೊಂಡು ಕೈ ಮುಗಿದು ಕೇಳು, ಹೇ ಗಂಗಾ, ವಿಶ್ವಾಮಿತ್ರ ಪರಾಶರ ಮುನಿಗಳು ಉಂಡು ಉಪವಾಸವಾಗಿದ್ದು ನಿಜವಾಗಿದ್ದರೆ ಏ ಗಂಗಾ ದಾರಿ ಬಿಡು ಅಂತ ತಿಳ್ಕೊಂಡು ಹೇಳು, ದಾರಿ ಬಿಡ್ತಾಳೆ ಹೋಗಂತ. ಹಂಗೆ ಬಂದು ಎಲ್ಲ 100 ಮಂದಿ ಉಣ್ಣೋವಷ್ಟು ಇವನ ಒಬ್ಬನೇ ಉಂಡಿದ್ದ. ಏನಿದು ಉಂಡು ಉಪವಾಸ ಅಂತ? ಉಂಡು ಉಪವಾಸವಾಗಿದ್ದು ನಿಜವಾಗಿದ್ದರೆ ದಾರಿ ಬಿಡು ಅಂತ ತಿಳ್ಕೊಂಡು ಕೇಳಿದ್ರೆ ದಾರಿ ಬಿಡ್ತಾಳನ ಅಂತ ತಿಳ್ಕೊಂಡು ಬೈಕೊಂತ ಬಂದ್ಲಂತ. ನದಿ ಹತ್ರ ನಿಂತ್ಕೊಂಡ್ಲು. ಹೊಳಿ ದಂಡಿ ಮೇಲೆ ನಿಂತ್ಕೊಂಡು ಕೇಳಾಕತ್ತಿಲ್ಲಂತ, ಹೇ ಗಂಗಾ, ವಿಶ್ವಾಮಿತ್ರ ಪರಾಶರ ಮುನಿಗಳು ಉಂಡು ಉಪವಾಸವಾಗಿದ್ದು ನಿಜವಾಗಿದ್ದರೆ ದಾರಿ ಬಿಡು ಗಂಗಾ ಅಂತ ತಿಳ್ಕೊಂಡು ಹಿಂಗ ಅನ್ನುವುದಷ್ಟೇ ತಡ ತುಂಬಿ ಹರಿವಂತ ಹೊಳೆ ಇಬ್ಬಾಗವಾಯಿತಂತ. ತುಂಬಿ ಹರಿವಂತ ಹೊಳೆ. ಅವಾಗ ಹೆಣ್ಮಗಳು ಸಿಟ್ಟು ಬಂತಾರೆ ಆಕಿಗೆ. ಇವ 100 ಮಂದಿ ಉಣ್ಣಷ್ಟು ಉಂಡು ಉಪವಾಸ ಅಂತ ತಿಳ್ಕೊಂಡು ಅನ್ನೋದಷ್ಟೇ ತಡ, ಗಂಗೆ ನೀ ದಾರಿ ಬಿಟ್ಟಿದಿ. ಅವ ನನ್ನ ಗಂಡ
ಬಳಸಿ ಬ್ರಹ್ಮಚಾರಿ ಅನ್ನುವುದಷ್ಟೇ ತಡ ಗಂಗೆ ನೀನು ದಾರಿ ಬಿಟ್ಟಿದೆ. ಅವ 3 ಮಕ್ಕಳು ನಡೆದಾನ, ನನ್ನ ಗಂಡ 3 ಮಕ್ಕಳು ನಡೆದಾನ. ಇವ 100 ಮಂದಿ ಉಣ್ಣೋದು ಇವ ಒಬ್ಬನೇ ಉಂಡಾನ. ಉಂಡು ಉಪವಾಸ ಅನ್ನೋದಷ್ಟೇ ತಡ ದಾರಿ ಬಿಟ್ಟಿದೆ. ಅವ ಬಳಸಿ ಬ್ರಹ್ಮಚಾರಿ ಅನ್ನೋದು ದಾರಿ ಬಿಟ್ಟಿದಿ. ಏನು ನಿಮ್ಮ ಅಕ್ಕಿ ಕತ್ತ ಗೊತ್ತಾಗವಲ್ದ ಅಂತ ತಿಳ್ಕೊಂಡು ಬೈಕೊಂತ ಹೊಳಿ ದಾಟಿದ್ದು ಬಂದು ಗಂಡನಿಗೆ ಕೇಳಿದಂತ. ಅಲ್ಲ, ಅವ 100 ಮಂದಿ ಉಣ್ಣುವಂಥದ್ದನ್ನು ಒಬ್ಬನೇ ಊಟ ಮಾಡಿದ. ಉಂಡು ಉಪವಾಸಿ ಅನ್ನುವುದಷ್ಟೇ ತಡ ಗಂಗಿ ಆ ವೈಮಾಲಿ ದಾರಿ ಬಿಟ್ಟಾಳ. ನೀನು ಬಳಸಿ ಬ್ರಹ್ಮಚಾರಿ, ನಿನಗೆ 3 ಮಕ್ಕಳು ಅರಿದಿದಿ, ನಿನಗೆ 3 ಮಕ್ಕಳದಾವ. ನಿನಗೆ ಬಳಸಿ ಬ್ರಹ್ಮಚಾರಿ ಅನ್ನುವುದಷ್ಟೇ ತಡ ನಿನಗ ಆ ಗಂಗೆ ದಾರಿ ಬಿಟ್ಟಾಳ. ಏನು ನಿಮ್ಮಿಬ್ಬರು ಅಕ್ಕಿ ಕತ್ತ ಗೊತ್ತಾಗವಲ್ದಲ್ಲ ಅಂತ ತಿಳ್ಕೊಂಡಂದಾಗ ವಾಸಿಷ್ಠ ಋಷಿಗಳು ಹೇಳಿದ್ರಂತ, ನೋಡು ಅರುಂಧತಿ, ನಾನು ನಿನ್ನನ್ನು ಬಯಸಿ ಮದುವೆ ಆದವನಲ್ಲ, ನೀನೇ ನನ್ನನ್ನು ಬಯಸಿ ಮದುವೆ ಆದವಳು. ಹಾಗಾಗಿ ನನಗೆ ಮಕ್ಕಳು ಬೇಕಂತ ತಿಳ್ಕೊಂಡು ಬಯಸಿದಾಗ ನಾನು ನಿನ್ನ ಹತ್ರ ಬಂದವನು. ಅದಕ್ಕಾಗಿ ನಾನು ಬಳಸಿ ಬ್ರಹ್ಮಚಾರಿ. ಮತ್ತು ಅವ ಹೆಂಗೆ ಉಂಡು ಉಪವಾಸ ಆಗ್ತಾನೆ? ಅವ ಹೆಂಗೆ ಉಂಡು ಉಪವಾಸ ಆಗ್ತಾನೆ? ಅವ 100 ಮಂದಿ ಉಣ್ಣೋದು ಒಬ್ಬನೇ ಊಟ ಮಾಡಿ ಅವ ಹೆಂಗೆ ಆಗ್ತಾನೆ ಅಂತ ತಿಳ್ಕೊಂಡಂದ್ರೆ, ಅವನು ಇಲ್ಲಿವರೆಗೂ ಕೂಡ ಯಾರ ಮನೆಗೆ ನನಗೆ ಹಸುವಾಗ್ಯದ ಅಂತ ತಿಳ್ಕೊಂಡು ಭಿಕ್ಷೆ ಬೇಡಿಲ್ಲ. ನನಗೆ ನೀರಡಿಕೆ ಆಗ್ಯದ, ಬಾಯಾರಿಕೆ ಆಗ್ಯದ, ನೀರು ಕೊಡಿ ಅಂತ ತಿಳ್ಕೊಂಡು ಯಾರ ಮನೆ ಹತ್ರ ಹೋಗಿ ಅವ ಬೇಡಿಲ್ಲ. ಅವ ನೀನಾಗಲಿ ಹೋಗಿ ಕೊಟ್ಟಾಗ ಮಾತ್ರ ಅವ ಊಟ ಮಾಡ್ಯಾನ, ನೀರು ಕುಡ್ದಾನ. ಅದಕ್ಕೆ ಅವ ಬೇಕಂತ ತಿಳ್ಕೊಂಡು ಯಾರ ಹತ್ರ ಹೋಗಿಲ್ಲ. ಅದಕ್ಕೆ ಅವ ಉಂಡು ಉಪವಾಸಿ, ನಾನು ಬಳಸಿ ಬ್ರಹ್ಮಚಾರಿ ಅಂತ ತಿಳ್ಕೊಂಡಂದ. ಅದಕ್ಕೆ ಅಂಥ ಒಬ್ಬ ವಿಶ್ವಾಮಿತ್ರ ಪರಶರ ಮುನಿಗಳು ಅವ್ರೇನು ತಪಸ್ಸು ಮಾಡಿರ್ತಕ್ಕಂಥವ್ರು ಅಂತಿಂಥವರೆಲ್ಲ ಬ್ರಹ್ಮ ಋಷಿ ಅಂತ ಕರೀತಾರೆ. ತಪಸ್ಸು ಮಾಡಿದ, ಬ್ರಹ್ಮದೇವ ವರ ಕೊಟ್ಟ. ಆದ್ರೆ ಸೃಷ್ಟಿ ಮಾಡುವಂಥದ್ದು ವರ ಕೊಡಲಿಲ್ಲ. ಏನು ಕೊಟ್ಟ? ಸೃಷ್ಟಿಯ ಪ್ರತಿ ಸ್ವರೂಪವೇ ವರ ಕೊಟ್ಟಂತವ. ಸೃಷ್ಟಿಯ ಪ್ರತಿ ಸ್ವರೂಪ ವರ ಕೊಟ್ಟ. ಗಿಡವನ್ನು, ಕುದುರೆಯ ನಿರ್ಮಾಣ ಸೃಷ್ಟಿಯನ್ನು ಬ್ರಹ್ಮದೇವ ಮಾಡಿದ. ಕತ್ತಿಯನ್ನು ಯಾರು ಮಾಡಿದರು? ವಿಶ್ವಾಮಿತ್ರ ನಿರ್ಮಾಣ ಮಾಡಿದ. ವಿಶ್ವಾಮಿತ್ರ, ಇದು ಬ್ರಹ್ಮನ ಸೃಷ್ಟಿ ಕುದುರೆ, ಆದರೆ ವಿಶ್ವಾಮಿತ್ರನ ಸೃಷ್ಟಿ ಕತ್ತಿ. ಬನ್ನಿ ಗಿಡ ಏನೈತಲ್ಲ ಅದು ಬ್ರಹ್ಮ ಸೃಷ್ಟಿ. ಅಂಥ ಒಂದು ಪ್ರತಿ ಸ್ವರೂಪವೇ ಯಾವುದು? ವಿಶ್ವಾಮಿತ್ರನ ಸೃಷ್ಟಿ ಅದ. ಅದು ಸಾಕಷ್ಟು ಕಡೆ ಬೆಳೀತದೆ. ಅದು ಜಾಲಿ ಅಂತ ಐತಲ್ರಿ, ಅದು ವಿಶ್ವಾಮಿತ್ರನ ಸೃಷ್ಟಿ. ಅಂಥ ವಿಶ್ವಾಮಿತ್ರಗಳು ಮಹಾಮುನಿಗಳು ಏನು ಮಾಡ್ತಾರೆ? ರಾಮ ಲಕ್ಷ್ಮಣ ಕರ್ಕೊಂಡು ತನ್ನ ಆಶ್ರಮಕ್ಕೆ ಹೋಗ್ತಾರೆ. ಹೋಗುವ ದಾರಿ ಒಳಗೆ ತಾಟಕಿ ಅಂತಕ್ಕಂಥ ರಾಕ್ಷಸಿಯನ್ನು ಸಂಹಾರ ಮಾಡಿ ಮುಂದೆ ಆಶ್ರಮಕ್ಕೆ ಹೋಗ್ತಾರೆ. ಹೋದ ಬಳಿಕ ಆಶ್ರಮದೊಳಗೆ ಸುಬಾಹು ಮತ್ತು ಮಾರೀಚ ಅಂತಕ್ಕಂಥ ಭಾಳಷ್ಟು ಜನ ರಾಕ್ಷಸರು ಅವ್ರನ್ನ ಇದು ರಾಕ್ಷಸರಾಗಿರ್ತಕ್ಕಂಥವರು ಆ ಯಜ್ಞ ಯಾಗವನ್ನು ಕೆಡಿಸ್ಬೇಕಂತ ತಿಳ್ಕೊಂಡು ಭಾಳಷ್ಟು ತೊಂದರೆ ಕೊಡ್ತಿರ್ತಾರೆ. ಆ ತೊಂದರೆ ಕೊಡುವ ಸಮಯದೊಳಗೆ ರಾಮ ಆ ತಾಟಕಿ ಮತ್ತು ಸುಬಾಹು ಅಂತಕ್ಕಂಥ ಇಬ್ಬರನ್ನ ಸಂಹಾರ ಮಾಡುತ್ತಾನೆ. ಇಬ್ಬರನ್ನ ಸಂಹಾರ ಮಾಡಿದ ಬಳಿಕ ಅಲ್ಲೇ ಸ್ವಲ್ಪ ದಿನಗಳ ಪರ್ಯಂತರ ಇರ್ತಾನೆ. ಅಲ್ಲೇ ವಿದ್ಯಾಗಳನ್ನು ಕಲಿತಾನೆ. ಕಲಿತ ಬಳಿಕ ಮತ್ತೆ ಮಾರನೇ ದಿವಸ ಏನಂತ ತಿಳ್ಕೊಂಡಂದ್ರೆ ಮುಂದೆ ಮಿಥಿಲಾ ನಗರಕ್ಕೆ ಹೋಗ್ತಾರೆ. ವಿಶ್ವಾಮಿತ್ರ ಮಹರ್ಷಿಗಳು ಮಿಥಿಲಾ ನಗರಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಮಿಥಿಲಾ ನಗರದಲ್ಲಿ ಆ ಜನಕ ರಾಜನಾಗಿರ್ತಕ್ಕಂಥವನು ಸೀತೆಯ ಸಂಯೋರ ಇಟ್ಟುಕೊಂಡಿರ್ತಾನೆ. ಸೀತಾ ಸಂಯೋರ ಅಂತ ತಿಳ್ಕೊಂಡ್ರು. ಆ ಸೀತಾ ಸಂಯೋವರ ಇಟ್ಟುಕೊಂಡಿರ್ತಾನೆ. ಎಲ್ಲ ರಾಜರುಗಳು ಬಂದಿರ್ತಾರೆ. ಆ ರಾಜರುಗಳು ಬಂದಿರುವ ಸಮಯದೊಳಗೆ ರಾಮ ಮತ್ತು ಲಕ್ಷ್ಮಣ ವಿಶ್ವಾಮಿತ್ರರು ಕೂಡ ಆ ಒಂದು ಮಿಥಿಲಾ ನಗರಕ್ಕೆ ಹೋಗ್ತಾರೆ. ನಾಳೆ ದಿವಸ ಜನಕ ಮಹಾರಾಜನ ಮಗಳಾಗಿರ್ತಕ್ಕಂಥ ಸೀತಾ ರಾಮ ಕಲ್ಯಾಣ ಮಹೋತ್ಸವದ ಅಂದ್ರೆ ನಾಳೆ ದಿವಸ ಮದುವೆ ಕಾರ್ಯಕ್ರಮ ಇರುತ್ತದೆ. ತಾವೆಲ್ಲರೂ ಕೂಡ ನಾಳೆ ದಿವಸ ಮದುವೆ ಸಮಾರಂಭ ಆದಷ್ಟು ಬೇಗನೆ ಬರಬೇಕಿವ.